20 ಲಕ್ಷ ಇರುವಂತಹ ಫೀಚರ್ ನಿಮ್ಗೆ 5.25 ಲಕ್ಷಕ್ಕೆ ಸಿಗುತ್ತೆ ಅಂದ್ರೆ ಸೊ ಯಾರೆಲ್ಲ ಸನ್ ರೂಫ್ ಇಷ್ಟಪಡ್ತೀರಾ ನೀವು ಬರೀ 3.25 ಲಕ್ಷದಲ್ಲಿ ನಿಮ್ಗೆ ಸಿಗ್ತಾ ಇದೆ ಅಂತ ಶೋರೂಮ್ ಇಷ್ಟ ಇರುವಂತ ಗಾಡಿಗಳಲ್ಲಿ ನಿಮ್ ಪಿನ್ ಟು ಪಿನ್ ಇಷ್ಟ ಇದೆ. ಪೇಂಟ್ ಇಲ್ಲಿ ಬಂದಾಗ ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಎಲ್ಲ ಸಿಗುತ್ತೆ. 50,000 ಸ್ಟಾರ್ಟ್ ಆಗ್ತದೆ ಅಂದ್ರೆ 50,000ಕ್ಕೆ ಬಂದ್ರು ಕಾರ್ ಸಿಗುತ್ತೆ. ಸಿಗುತ್ತೆ. ನಮಸ್ಕಾರ. ನಮಸ್ಕಾರ ಸರ್. ಸರ್ ಇವತ್ತು ನಾವು ನೀಲಾದ್ರಿ ಕಾರ್ಸ್ ಬಂದಿದೀವಿ, ಕೋಣನಕುಂಟೆ ಕಾರ್ಸ್. ಇದು ಯಾವಾಗ ಶುರು ಆಯ್ತು ಮತ್ತೆ ಇದ್ರ ಲೊಕೇಶನ್ ಎಲ್ಲಿದೆ ಸರ್? ಸರ್ ಇದು ನಮ್ದು ಎಕ್ಸ್ಪೀರಿಯನ್ಸ್ ಬಂದು 20 ವರ್ಷ. ನಾವು ಆಫೀಸ್ ಮಾಡಿ ಇಲ್ಲಿ ಕನಕಪುರ ರೋಡ್ ಅಲ್ಲಿ ಒಂದು 10 years ಆಯ್ತು. ನಮ್ದು ಲೊಕೇಶನ್ ಬಂದು ಕೋಣನಕುಂಟೆ ಕ್ರಾಸ್ ಅಂತ ಬೆಂಗಳೂರು. ಇದು ಕನಕಪುರ ರೋಡ್ ಅಂತ ಇದೆ, ಕನಕಪುರ ರೋಡ್ ಅಲ್ಲಿ ಬರುತ್ತೆ. ಮತ್ತೆ ನಿಮ್ಗೆ ಎಲ್ಲ ಹೊರಗಡೆಯಿಂದ ಬರೋರ್ಗು ಬಸ್ ಸೌಕರ್ಯ ಆಗ್ಲಿ ಇಲ್ಲಾಂದ್ರೆ ಮೆಟ್ರೋ ಸೌಕರ್ಯ ಆಗ್ಲಿ, ಮೆಟ್ರೋ ಬಿಟ್ಟಿದ್ದಾರೆ ಈಗ. ನಮ್ಮ ಆಫೀಸ್ ಮುಂದೆನೆ ಮೆಟ್ರೋ ಹೋಗುತ್ತೆ. ಇದು ಕೋಣನಕುಂಟೆ ಕ್ರಾಸ್ ಅಂತ ಮೆಟ್ರೋ ಸ್ಟೇಷನ್. ನೀವು ಎಲ್ಲಿಂದಾದ್ರೂ ಬರ್ಬೋದು. ಇಲ್ಲಿ ದೊಡ್ಡ ಕಲ್ಸಂದ್ರ ಒಂದು ಸ್ಟಾಪ್ ಇದೆ, ಮತ್ತೆ ಕೋಣನಕುಂಟೆ ಕ್ರಾಸ್ ಅಂತ ಒಂದು ಸ್ಟಾಪ್ ಇದೆ. ಮೆಟ್ರೋದಲ್ಲೂ ಅನುಕೂಲ ಇದೆ, ಬಸ್ಸಲ್ಲಿ ಬರುವಂತವ್ರಿಗೂ ಅನುಕೂಲ ಇದೆ. ಮತ್ತೆ ಇಲ್ಲಿ ಸಿಟಿ ಲೋಕಲ್ ಅಂತಂದ್ರೆ ನಾನು ಯಾರು ಫೋನ್ ಮಾಡಿದ್ರೆ ಲೊಕೇಶನ್ ಸೆಂಡ್ ಮಾಡ್ತೀನಿ. ಎಲ್ಲ ಅನುಕೂಲ ಇದೆ ಸರ್ ಇಲ್ಲಿ. ಸರ್ ಇದು ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ನಿಮ್ಮ ಶೋರೂಮ್ ಅಲ್ಲಿ? ಸರ್ ನಮ್ದು ಎಲ್ಲ ಮಿಕ್ಸ್, ಸಣ್ಣ ಗಾಡಿಯಿಂದ ದೊಡ್ಡ ಗಾಡಿವರೆಗೂ ಇದೆ. ಸ್ಯಾಂಟ್ರೋ, ವ್ಯಾಗನರ್ ಅವೆಲ್ಲ 1,50,000 ಮತ್ತೆ 800 ಮಾರುತಿ 800 50,000 ಸ್ಟಾರ್ಟ್ ಆಗ್ತದೆ. ಅಂದ್ರೆ 50,000ಕ್ಕೆ ಬಂದ್ರು ಕಾರ್ ಸಿಗುತ್ತೆ. ಕಾರ್ ಸಿಗುತ್ತೆ, 50,000ಕ್ಕೂ ಸಿಗುತ್ತೆ. ಸೂಪರ್. ವೀಕ್ಷಕರೇ, ಈಗ ಕೇಳ್ತಾ ಇದ್ದೀರಾ ನೀವು, ಓನರ್ ಹೇಳೋ ತರಾನೇ ನಿಮ್ಗೆ ಮುನಿರಾಜು ಅಂತ ಸೊ ಮುನಿರಾಜು ಸರ್ ಹೇಳೋ ತರಾನೇ 50,000 ಇಟ್ಕೊಂಡ್ ಬಂದ್ರು ಒಂದು ಗಾಡಿ ಏನ್ ಬೈಕ್ ತಗೊಳ್ತೀರಾ ಆ ಪ್ರೈಸ್ ಅಲ್ಲೂ ನಿಮ್ಗೆ ಒಂದು ಕಾರ್ ಸಿಗ್ತಾ ಇದೆ. ಖಂಡಿತ. ಸೊ ತಗೊಂಡ್ ಹೋಗ್ಬೋದು ಅಂತ ಹೇಳ್ತಾ ಸರ್ ಯಾವ ಪ್ರೈಸ್ ತನಕ ಇದೆ ಸರ್ ನಿಮ್ ಶೋರೂಮ್? ನಮ್ಮಲ್ಲಿ ಅಪ್ ಟು 20 lakhs ವರೆಗೂ ಇದೆ ಸರ್. 20 lakhs ಅಲ್ಲ? ಕ್ರಿಸ್ಟಾ. ಯಾವ ಬ್ರ್ಯಾಂಡ್ಸ್ ಇದೆ ನಮ್ಮಲ್ಲಿ? ಸ್ಯಾಂಟ್ರೋ, ಹೋಂಡಾ ಕಂಪ್ನಿದಿದೆ, ಮಾರುತಿದಿದೆ, ಟೊಯೋಟಾದಿದೆ, ಎಲ್ಲ ಮಿಕ್ಸ್. ಎಲ್ಲ ಬಂದವ್ರಿಗೆ ಯಾವ್ದು ಬೇಕು ಅದು ಅನುಕೂಲ. ಒಂದು 60 ರಿಂದ 65 ಗಾಡಿ ಇದೆ. ಎಲ್ಲ ಸ್ಟೇಟ್ಮೆಂಟು ಇದೆ. ಅಂದ್ರೆ ನಿಮ್ಗೆ ಲೋ ಬಡ್ಜೆಟ್ ಬೇಕಾ, ಹೈ ಬಡ್ಜೆಟ್ ಬೇಕಾ, ಇಲ್ಲ ಮಿಡ್ಲು ಬೇಕಾ, ನಿಮ್ಗೆ ಎಲ್ಲಾ ಗಾಡಿಗೂ ನಾವು ಕೊಡ್ತೀವಿ ಸರ್. ಸೊ ನಮ್ಮ ವೀಕ್ಷಕರು ಒಂದೇ ಸೂರಿನಡಿ ಯಾವುದೇ ಪ್ರೈಸ್ ಬೆಲೆಯಲ್ಲಿ ಯಾವುದೇ ಬ್ರ್ಯಾಂಡ್ ಅಲ್ಲೂ ಸಿಗುತ್ತೆ ನಿಮ್ಮ? ಖಂಡಿತ. ಸೂಪರ್ ಸರ್. ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದು? ಸರ್ ನಮ್ದು ಒಂದು 20 ವರ್ಷ ಆಯ್ತು. ಇಲ್ಲಿ ಮಾಡಿ ಒಂದು 10 ವರ್ಷ ಆಯ್ತು. ನಾನು 10 ರಿಂದ 20 ವರ್ಷ ಕಸ್ಟಮರ್ ಒಂದು ನಂಬಿಕೆ ಕಾಪಾಡ್ಕೊಂಡು. ಖಂಡಿತ. ಸೊ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬಹುದು ಈ ಶೋರೂಮ್ ಬಂದ್ರೆ ನಾವು ಎಷ್ಟು ಜೆನ್ಯೂನ್ ಕಾರ್ಸ್ ತಗೋತೀವಿ ಅಂತ ಹೇಳ್ತಾರೆ. ಸರ್ ಈಗ ನಮ್ಮ ಕಸ್ಟಮರ್ಗೆ ಸ್ವಲ್ಪ ಬಜೆಟ್ ಇಟ್ಟಿರ್ತಾರೆ, ಬಟ್ ಹೈ ಎಂಡ್ ಕಾರ್ ತಗೋಬೇಕು ಅಂತ ಇರ್ತಾರೆ, ಅವ್ರಿಗೆ EMI ಫೆಸಿಲಿಟಿ ಇದೆಯಾ? ಸರ್ ಅದು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದವರು ಇಲ್ಲ ಯಾವ್ದಾದ್ರು ಒಳ್ಳೆ ಕಂಪನಿಲಿ ಇದ್ದವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕಮ್ಮಿ ಮಾಡ್ಕೊಡ್ತಾರೆ. ಅಲ್ಲಿ ಬ್ಯಾಂಕ್ ರೂಲ್ಸ್ ಪ್ರಕಾರನೇ ಕಮ್ಮಿ ಇದೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ಇಲ್ಲ ಮಾಮೂಲಿ 8% ನೀವು ರೇಟ್ ಆಫ್ ಇಂಟ್ರೆಸ್ಟ್ ಇದ್ರೆ ಮಾಮೂಲಿ ಜನಕ್ಕೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಗಳಿಗೆ ಆತರ ಯಾವ್ದಾದ್ರು ಒಳ್ಳೆ ಜಾಬ್ ಇರೋಂಥವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಮಾಡ್ಕೊಡ್ತೀನಿ. ನಾನು ಮ್ಯಾನೇಜರ್ ಲೆವೆಲ್ ಅಲ್ಲಿ ಮಾತಾಡಿ ನಮ್ದು ಹೆಚ್ಚು ಕಮ್ಮಿ ಒಂದು 8 ಬ್ಯಾಂಕ್ ಇದೆ. ಮೇನ್ ಮಹೇಂದ್ರ ಮಾಡ್ತೀರಿ, HDFC ಮಾಡ್ತೀರಿ, ಮತ್ತೆ TVS ಫೈನಾನ್ಸ್ ಮಾಡ್ತೀರಿ, IDFC ಮಾಡ್ತೀರಿ, ಸುಮಾರು ಬ್ಯಾಂಕ್ ಇದೆ. ಅದು ಯಾರೇ ಬಂದ್ರು ಮತ್ತೆ ಯೆಲ್ಲೋ ಬೋರ್ಡ್ ಫೆಸಿಲಿಟಿ ನಮ್ಮ ಹತ್ರ ಸಿಗುತ್ತೆ. ಯೆಲ್ಲೋ ಬೋರ್ಡ್ ಅಲ್ಲಿ ಡಿಸೈರ್ಗಳು, ETS ಮತ್ತೆ ಕ್ರಿಸ್ಟಾಗಳು ಯೆಲ್ಲೋ ಬೋರ್ಡ್ ಅಲ್ಲಿ ಅದು ನಮ್ಮ ಹತ್ರ ಇದೆ. ಎಲ್ಲ ಮಿಕ್ಸ್. ಇಲ್ಲಿ ಬಂದಾಗ ಯೆಲ್ಲೋ ಬೋರ್ಡ್, ವೈಟ್ ಬೋರ್ಡ್ ಎಲ್ಲ ಸಿಗುತ್ತೆ. ಎಲ್ಲ ಅನುಕೂಲನೂ ಮಾಡ್ಕೊಡ್ತೀನಿ. ಮತ್ತೆ EMI ಫೆಸಿಲಿಟಿನೂ ಇದೆ. ಅಪ್ ಟು 75% ವರೆಗೂ ನಾನು ಲೋನ್ ಮಾಡ್ತೀನಿ. ಯಾವುದೇ ಗಾಡಿ ತಗೊಂಡ್ರು ಅಂದ್ರೆ 2013 ಮೇಲೆ ಯಾವುದೇ ಗಾಡಿ ತಗೊಂಡ್ರು 80% ವರೆಗೂ ಲೋನ್ ಆಗುತ್ತೆ. ಡಿಪೆಂಡಬಲ್ ನಿನ್ನ ಪ್ರೊಫೈಲ್. ಸೊ 20% ಡೌನ್ ಪೇಮೆಂಟ್ ಕಟ್ಟಿದ್ರೆ ಅವರು ಗಾಡಿ ತಗೊಬಹುದು, 100% ತಗೊಬಹುದು. ಸರ್ ಈಗ ನಮ್ಮ ಕಸ್ಟಮರ್ಗೆ ಟೆಸ್ಟ್ ಡ್ರೈವ್ ಕೊಡ್ತಾ ಇದ್ದೀರಾ? ಖಂಡಿತ. ಅವ್ರಿಗೆ ಟೆಸ್ಟ್ ಡ್ರೈವ್ ಪ್ಲಸ್ ಇಲ್ಲ ಅವ್ರು ಯಾರು ಮೆಕ್ಯಾನಿಕ್ ಜೊತೆ ಕರ್ಕೊಂಡ್ ಬಂದ್ರು ಗಾಡಿ ಎಲ್ಲ ಚೆಕ್ ಮಾಡಿ ಇಲ್ಲೇ ಇಲ್ಲ ಅವ್ರದ್ದು ಯಾವ್ದಾದ್ರು ಶೋರೂಮ್ ತಗೊಂಡೋಗಿ ತೋರಿಸ್ಬೋದು. ಇಲ್ಲೇ ನಿಯರೆಸ್ಟ್ ಮಾರುತಿ ಶೋರೂಮ್ಗಳಿದೆ, ಕಲ್ಯಾಣಿ ಮೋಟರ್ಸ್ ಇದೆ, ಹೊಂಡೈ ಶೋರೂಮ್ ಇದೆ. ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಮತ್ತೆ ಇಲ್ಲಿ ಕನಕಪುರ ರೋಡ್ ಅಲ್ಲಿ ನಂದಿ ಟೊಯೋಟಾ ಇದೆ. ಯಾವ ಬ್ರಾಂಡ್ ಬೇಕಾದ್ರೂ ಅವರು ಸೆಲೆಕ್ಟ್ ಮಾಡ್ತಾರೆ. ಅವ್ರು ಯಾವ ಗಾಡಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ತಗೊಂಡೋಗಿ ತೋರಿಸ್ಬೋದು. ಬಂದಾದ್ಮೇಲೆ ಬೇಕಾದ್ರೆ ನಮ್ಗೆ ಓಕೆ ಗಾಡಿ ಇಷ್ಟ ಆಗಿದೆ ಅಂದಾಗ ಕೂತ್ಕೊಂಡು ರೇಟು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಸೊ ವೀಕ್ಷಕರೇ, ಇಲ್ಲಿ ಈ ಶೋರೂಮ್ ಎಷ್ಟು ಟ್ರಾನ್ಸ್ಪರೆನ್ಸಿ ಅನ್ನೋದಕ್ಕೆ ಒಂದು ಗೊತ್ತಾಗುತ್ತೆ. ನೀವು ಟೆಸ್ಟ್ ಡ್ರೈವ್ ಕೂಡ ಮಾಡಿ ನಿಮ್ಮ ಮೆಕ್ಯಾನಿಕಲ್ ಜೊತೆಗೆ ಕರ್ಕೊಂಡು ಬಂದು ತೋರಿಸಿ ಆಮೇಲೆ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್ ಹಂಗಾದ್ರೆ ಈಗ ಟೆಸ್ಟ್ ಡ್ರೈವ್ ತಗೋತಾರೆ,
ಮೆಕ್ಯಾನಿಕ್ ಚೆಕ್ ಮಾಡ್ತಾರೆ. ತಗೊಳ್ಳೇಬೇಕು ಅಂತ ಕಂಡೀಷನ್ ಏನಾರ ಇದೆಯಾ? ಸರ್ ಖಂಡಿತ ಇಲ್ಲ, ಯಾರು ಆ ತರ ಫೋರ್ಸ್ ಮಾಡಕ್ಕಾಗಲ್ಲ, ಅವ್ರವ್ರ ಚಾಯ್ಸ್ ಅಲ್ವಾ. ಈಗ ಏನಾಗುತ್ತೆ, ಒಬ್ಬೊಬ್ಬರಿಗೆ ಇಷ್ಟೇ ಬಡ್ಜೆಟ್ ನನ್ನ ಗಾಡಿ ಬೇಕು ಅಂತ ಬಂದಿರ್ತಾರೆ. ನಾವು ಒಂದ್ ಸ್ವಲ್ಪ ಹೇಳ್ತೀರಿ ಸರ್ ಇನ್ನು ಸ್ವಲ್ಪ ಮಾಡಲ್ ಇದೆ ಇದಕ್ಕೆ ಹೋಗಿ ಅಂತೀರಿ. ಇಲ್ಲ ಬಡ್ಜೆಟ್ ಏನು ನನ್ಗೆ 1.5 ಲಕ್ಷದಲ್ಲಿ ಗಾಡಿ ಸಾಕು ಸರ್ ಅಂತಂದಾಗ ಸ್ಯಾಂಟ್ರೋಗಳು, ವ್ಯಾಗನರ್ಗಳು, ಇಲ್ಲ ಆಲ್ಟೋಗಳು, ಆ ತರ ಅವ್ರು ಡಿಪೆಂಡಬಲ್ ಅವ್ರ ಬಡ್ಜೆಟ್ ತಕ್ಕಂಗೆ ಗಾಡಿ ನಾವು ಕೊಡ್ತೇವೆ. 100% ಅದಕ್ಕೆ ಗ್ಯಾರಂಟಿ. ಸೂಪರ್ ಸರ್. ಸೊ ವೀಕ್ಷಕರೇ, ನೀವು ಬಂದು ಇಲ್ಲಿ ವಿಸಿಟ್ ಮಾಡೋ ಮುಖಾಂತರ ಡಿಸ್ಪ್ಲೇ ನಂಬರ್ ಕೊಟ್ಟಿರ್ತೀವಿ, ಅವರು ನಂಬರ್ ಫೋನ್ ಮಾಡೋ ಮುಖಾಂತರ ನಿಮ್ಮ ಏನೇ ಡೌಟ್ ಇದ್ರು ಕೂಡ ಕ್ಲಾರಿಫಿಕೇಶನ್ ತಗೊಂಡು ಬರ್ಬೋದು ಅಂತ ಹೇಳ್ತಾ. ಇಲ್ಲ ಸರ್, ಒಂದು ಕೊನೆಯ ಒಂದು ಪ್ರಶ್ನೆ ಸರ್. ಇವಾಗ ನಮ್ ಕಸ್ಟಮರ್ ಬರ್ತಾರೆ, ಕಾರ್ ಇಷ್ಟ ಆಯ್ತು, ಒಂದು ಡೌನ್ ಪೇಮೆಂಟ್ ಟೋಕನ್ ಅಡ್ವಾನ್ಸ್ ಕೊಡ್ತಾರೆ, ಇಲ್ಲ ಫುಲ್ ಪೇಮೆಂಟೇ ಮಾಡ್ತಾರೆ, ಇಲ್ಲ EMI ಹಾಕ್ಸ್ಕೊಂಡು ಹೋಗ್ತಾರೆ. ಡೆಲಿವರಿ ದಿನ ಅವರು ಅರ್ಜೆಂಟ್ ಏನಾದ್ರು ಕೆಲಸ ಇರುತ್ತೆ, ಅವ್ರಿಗೆ ಡೋರ್ ಡೆಲಿವರಿ ಕೊಡ್ತಾ ಇದ್ದೀರಾ? ಅಲ್ಲ, ಆ ತರ ಇದೆ. ನಮ್ ಡ್ರೈವರ್ಗಳಿದ್ದಾರೆ, ನಾನ್ ಬೇಕಾದ್ರೆ ಅವ್ರದ್ದು ಅಡ್ರೆಸ್ಗೆ ನಾನು ಕಳ್ಸಿಕೊಡ್ತೀನಿ, ಏನ್ ತೊಂದ್ರೆ ಇಲ್ಲ. ಅದೆಲ್ಲ ಏನಿಲ್ಲ, ವಿತಿನ್ ಬೆಂಗಳೂರು ಮಾತ್ರ, ವಿತಿನ್ ಬೆಂಗಳೂರು, ಹೊರಗಡೆಗೆ ಆಗಲ್ಲ. ಯಾಕಂದ್ರೆ ಅವ್ರಿಗೂ ಕಷ್ಟ, ನಮಗೂ ಕಷ್ಟ ಆಗುತ್ತೆ. ಯಾಕಂದ್ರೆ ಅದು ಗಾಡಿಗಳು ರೋಡ್ ಮೇಲೆ ಓಡಾಡುತ್ತ ಗಾಡಿ, ಯಾರು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಹೀಗೆ ಇರ್ಬೇಕು, ಆಗ ಆಗುತ್ತೆ. ಏನೋ ಒಂಚೂರು ಹೆಚ್ಚು ಕಮ್ಮಿ ಆಯ್ತು, ಒಂದು ಕ್ರಾಶಸ್ ಆಗುತ್ತೆ, ಪಾಪ ಇಲ್ಲಿ ಗಾಡಿ ನೋಡಿರ್ತಾರೆ, ಹೋಗ್ತಾರೆ, ಕ್ರಾಶಸ್ ಆಗುತ್ತೆ, ಅದೆಲ್ಲ ರಿಸ್ಕ್ ಇರುತ್ತೆ. ಅದರಿಂದ ಏನ್ ತೊಂದ್ರೆ ಇಲ್ಲ, ನಾವು ಡೋರ್ ಡೆಲಿವರಿ ಕೊಡ್ಬೇಕು ಅಂದ್ರೂ ಬರ್ತೀವಿ. ಯಾಕಂದ್ರೆ ನಾವು ಗಾಡಿ ನೋಡ್ಲೇಬೇಕು ಸರ್. ಅಕಸ್ಮಾತ್ ಸಪೋಸ್ ಯಾರಾರ ಮನೆಯಿಂದನೇ ಗಾಡಿ ನಾವು ಫೋಟೋ ಕಳ್ಸಿಕೊಟ್ಟು, ಫೋಟೋ ಎಲ್ಲ ಆದ್ಮೇಲೆ ರೇಟು ಫೋನಲ್ಲೇ ಒಂದು 80% ಮಾತುಕತೆ ಆಗಿ ಲಾಸ್ಟ್ ಫೈನಲ್ ಆಗಿ ನೀವು ಗಾಡಿ ಕಳ್ಸಿಕೊಡಿ ಮನೆ ಹತ್ರ, ನಾನು ಇನ್ನೊಂದ್ಸರಿ ಫೈನಲ್ ಮಾಡ್ಕೊಂಡು ನಾನು ಓಕೆ ಮಾಡ್ತೀನಿ ಅಂದ್ರೂ ಆ ತರ ಸ್ಪೆಷಲಿಟಿನೂ ಕೊಡ್ತೇನೆ. ಮನೆ ಹತ್ರನೇ ತಗೊಂಡೋಗಿ, ಸ್ವಲ್ಪ ವಯಸ್ಸಾದವ್ರು ಇರ್ತಾರೆ, ಇಲ್ಲ ಒಬ್ಬರೇ ಇರ್ತಾರೆ, ಬರೋಕೆ ಅನುಕೂಲ ಇರಲ್ಲ. ಆ ತರದ್ದು ನಮ್ಮ ಈ ಕೋಣಂಕುಂಟೆ, ಜಯನಗರ, ಈ ಕಡೆ ಕನಕಪುರ ರೋಡು, ಈಗ JP ನಗರ, ಇದೆಲ್ಲ ನಮ್ಗೆ ಹತ್ರ. ಆ ಏರಿಯಾದಲ್ಲಿ ಇರೋರಿಗೆ ನಾವು ಅನುಕೂಲ ಮಾಡ್ಕೊಡ್ತೇವೆ. ಸೊ ವೀಕ್ಷಕರು, ಇಷ್ಟು ಟ್ರಾನ್ಸ್ಪರೆನ್ಸಿ ನಿಮ್ಗೆ ಸಿಗ್ಲಿ ಅಂತ ನಾನು ಖುದ್ದಾಗಿ ಈ ವಿಡಿಯೋ ಮಾಡಿದ್ದೀನಿ. ಸೊ ಮುಂದೆ ನಿಮ್ಗೆ ವಿಡಿಯೋದಲ್ಲಿ ಎಲ್ಲಾ ಕಾರ್ಸ್ ಅನ್ನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ರೆ ಮೂರ್ತಿ ಟಾಕ್ಸ್ ನ ಸಬ್ಸ್ಕ್ರೈಬ್ ಮಾಡೋದು ಮುಖಾಂತರ ನಮ್ಗೆ ಬೆಂಬಲಿಸಿ ಅಂತ ಹೇಳ್ತಾ, ಒಮ್ಮೆ ನೀವು ನೀಲಾದ್ರಿ ಕಾರ್ಸ್ಗೆ ಭೇಟಿ ನೀಡಿದ್ರೆ ನೀವು ಕೂಡ ಗ್ಯಾರಂಟಿ ಸ್ಯಾಟಿಸ್ಫೈ ಆಗ್ತೀರಾ, ಹಾಗೂ ಒಂದು ನಿಮ್ಮ ಜೊತೆ ಕಾರ್ ತಗೊಂಡು ಹೋಗ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೂ ಸಂಪೂರ್ಣ ವಿಡಿಯೋ ನೋಡಿದ್ರೆ ನಿಮ್ಗೆ ಕೊನೆಯಲ್ಲಿ ಒಂದು ಸರ್ಪ್ರೈಸ್ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರು ನೋಡ್ತಿದ್ದಾರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡಿ. ನಮಸ್ಕಾರ. ವೀಕ್ಷಕರು ನಮಸ್ಕಾರ, ಮೂರ್ತಿ ಟಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಬಂದಿದ್ದೀವಿ ಹೊಸ ವಿಡಿಯೋ ಜೊತೆ, ನೀಲಾದ್ರಿ ಕಾರ್ಸ್. ಇದು ಕೋಣಂಕುಂಟೆ ಕ್ರಾಸ್ ಅಲ್ಲಿ ಇದೆ. ಇಲ್ಲಿ ನಿಮ್ಗೆ ಎಲ್ಲಾ ತರಹದ ಮಲ್ಟಿ ಬ್ರಾಂಡೆಡ್ ಕಾರ್ಸ್ ಇವೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗೆ ತಿಳಿಸ್ತಾ ಇದ್ದೀನಿ. ಓನರ್ ಜೊತೆ ಡಿಸ್ಕಸ್ ಮಾಡಿ ನಿಮ್ಗೆ ಸಂಪೂರ್ಣ ವಿಡಿಯೋ ಕೊಡ್ತಾ ಇದ್ದೀನಿ. ಹಾಗೂ ಯಾವ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ತಮ್ಮನೇಲಿ ನೀವು ಆಲ್ರೆಡಿ ನೋಡಿರ್ತೀರಾ, ಅದನ್ನು ಕೂಡ ಸಂಪೂರ್ಣವಾಗಿ ನಿಮ್ಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಅದ್ರ ಡಿಸ್ಪ್ಲೇಲಿ ನಿಮ್ಗೆ ನಂಬರ್ ಕೂಡ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಮ್ಯಾಪ್ ಕೂಡ ಹಾಕಿರ್ತೀನಿ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ, ಈ ಕೂಡಲೇ ನಮ್ಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಶುರು ಮಾಡೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ನಮ್ಮ ವಿಡಿಯೋದಲ್ಲಿ ಯಾವ ಪ್ರೈಸ್ ಇಂದ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ? ಸರ್, ನಮ್ಮಲ್ಲಿ 50,000ದಿಂದನೂ ರೇಂಜ್ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಪಾರ್ಕಿಂಗ್ ಇದೆ, ಯೂಸ್ ಕಾರ್ ಶೋರೂಮ್, 2 ಪಾರ್ಕಿಂಗ್ ಇರೋದ್ರಿಂದ ನಮ್ಮಲ್ಲಿ ಒಂದು 60 ಗಾಡಿ ಸ್ಟಾಕ್ ಅಲ್ಲಿ ಇರುತ್ತೆ. ಯಾವಾಗಲೂ 50ರಿಂದ 60 ಗಾಡಿ ಮಿನಿಮಮ್ ಸ್ಟಾಕ್ ಅಲ್ಲಿ ಇರುವಂತ ಗಾಡಿಗಳು. ನೀವು ಈಗ ಇಲ್ಲಿ ಈ ಶೋರೂಮ್ ಅಲ್ಲಿ ನೋಡೋದಾದ್ರೆ, ಇದು ಬಂದು 2012 ಮಾಡಲು ಆಲ್ಟೋ ಗಾಡಿ, LXI ವೇರಿಯಂಟ್, ಸೆಕೆಂಡ್ ಓನರ್, 60,000 ಚಿಲ್ಲರೆ ಓಡಿರುವಂತ ಗಾಡಿ. ಇದ್ರ ಪ್ರೈಸ್ ರೇಂಜ್ ಬಂದು 2.4 lakhs ನೆಗೋಷಿಯಬಲ್, 2,40,000 ವೀಕ್ಷಕರಿಗೆ ಸಿಗ್ತಾ ಇದೆ. ಏನೆಲ್ಲ ಫೀಚರ್ ಇದೆ ಸರ್ ಈ ಗಾಡಿ? ಸರ್, ಇದರಲ್ಲಿ AC ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಇದರಲ್ಲಿ ಲೆದರ್ ಸೀಟ್ ಕವರ್ಸ್ ಇದೆ. ಓಕೆ. ಸೊ ವೀಕ್ಷಕರು ನೋಡ್ತಾ ಇದ್ದೀರಾ, ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಅಳವಡಿಸಲಾಗಿದೆ, ಹಾಗೂ AC ಕೂಡ ಫೆಸಿಲಿಟಿ ಇದೆ, ಪವರ್ ಸ್ಟೇರಿಂಗ್ ಇದೆ ಇದರಲ್ಲಿ. ಸರ್, ಇದು ಸ್ಲೈಟ್ಲಿ ನೆಗೋಷಿಯಬಲ್ ಇದೆ, ಇಲ್ಲ ಫಿಕ್ಸ್ ನೆಗೋಷಿಯಬಲ್ಸ್ ಇರುತ್ತೆ ಸರ್. ಕಸ್ಟಮರ್ ಎದುರುಗಡೆ ಬಂದಾಗ ನಾವು ಮಾತಾಡ್ಸ್ಕೊಡ್ತೀವಿ. ಇದು ಬಂದು ಗ್ರ್ಯಾಂಡ್ ಐಟನ್ 2016 ಮಾಡಲ್, 17 ರಿಜಿಸ್ಟ್ರೇಷನ್, ಆಸ್ಟ್ರಾ ವೇರಿಯಂಟ್. ಇದು ಟಾಪ್ ಎಂಡ್ ಡೀಸೆಲ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಗಾಡಿ ಬಂದು 68,000 ಚಿಲ್ಲರೆ ಓಡಿದೆ. ಓಕೆ. ಸಿಂಗಲ್ ಓನರ್ ಗಾಡಿ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಲೋಡೆಡ್ ಗಾಡಿ ಸರ್. ಹ್ಯುಂಡೈ ಇದು. ಓಕೆ, ಎಲ್ಲ ಫೀಚರ್ ಇದೆ ಇಲ್ಲಿ. ಸರ್, ಈಗ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್, ಇದ್ರದ್ದು ಪ್ರೈಸ್ ರೇಂಜ್ ಬಂದು 5.5 ನೆಗೋಷಿಯಬಲ್ ಸರ್. 5.5. ಹೌದು ಸರ್. ಓಕೆ ಸರ್. EMI ಫೆಸಿಲಿಟಿ ಇದೆಯಾ? ಇದೆ ಸರ್. ಎಲ್ಲಾ ಗಾಡಿಗೆ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳಿಗೂ ನಾವು ಲೋನ್ ಫೆಸಿಲಿಟಿ ಮಾಡ್ತೀವಿ. ಇಲ್ಲಿ ಬಂದು ನೀವು ನೋಡಿದ್ರೆ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಾ ಅಂತ ಹೇಳ್ತಾ, ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡ್ಬೋದು. ಆಲ್ರೆಡಿ ನಿಮ್ಗೆ ವಿಡಿಯೋದಲ್ಲಿ ಓನರ್ ಹೇಳಿರ್ತಾರೆ, ಕೇಳಿರ್ತೀರಾ. ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ತಗೋಬಹುದು,
ಇಲ್ಲಿ ನೋಡ್ತಾ ಇದ್ದೀರಾ ಸೀಟ್ ಕವರ್ ಆಗಿರ್ಬೋದು ಎಲ್ಲ ಹೊಸದಾಗಿದೆ. ಹಾಗೂ ಸೀಟಿಂಗ್ ಏನ್ ನೀವು ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಬೇಕು ಅಂತ ಏನಿಲ್ಲ. ನೋಡ್ತಾ ಇದ್ದೀರಾ ಈಗ ವಿಂಡೋ ಕೂಡ ನಿಮ್ಗೆ ಆಟೋಮೆಟಿಕ್ ಬರ್ತಾ ಇದೆ, ಮ್ಯಾನ್ಯುವಲ್ ಏನು ಇರೋದಿಲ್ಲ. ಸೊ ಇದು ಈ ಒಂದು ಗಾಡಿಯ ಡೀಟೇಲ್ಸ್ ಆಗಿತ್ತು. ಸರ್ ಇದು ಸೆಲೆರಿಯೋ, ಮಾರುತಿ ಸುಜುಕಿ ಅವರದ ಸೆಲೆರಿಯೋ VXi ವೇರಿಯಂಟ್ ಆಟೋಮೆಟಿಕ್ ಇದು. 2014 ಮಾಡಲ್ ಸೆಕೆಂಡ್ ಓನರ್ ವೇರಿಯಂಟ್ ಇದು. ಇದ್ರದ್ದು ಪ್ರೈಸ್ ರೇಂಜ್ ಬಂದು 440 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಇರುತ್ತೆ. ನೆಗೋಷಿಯಬಲ್. ಸೊ ಇದು ಏನು ಓಡಿದೆ ಸರ್ ಇದು ಗಾಡಿ? ಈಗ ನೋಡ್ತಾ ಇದ್ದೀರಾ ವೀಕ್ಷಕರು, ನಿಮ್ಗೆ ಆಟೋಮೆಟಿಕ್ ಕಾರ್ ಬೇಕು ಅಂತ ಹೇಳಿದ್ರೆ, ಮ್ಯಾನ್ಯುವಲ್ ಬೇಡ ನಿಮ್ಗೆ ಆಟೋಮೆಟಿಕ್ ನೋಡ್ತಾ ಇದ್ರೆ ನಿಮ್ಗೆ ಇಲ್ಲಿ ಕಾರ್ ಸಿಗ್ತಾ ಇದೆ. ಏನ್ ಪ್ರೈಸ್ ಮಾಡ್ಕೊಡ್ತೀರಾ ಸರ್ ಫೈನಲ್? ಸರ್ ಇದು 440 ಹೇಳ್ತಾ ಇರೋದು, ನೆಗೋಷಿಯಬಲ್ ಇರುತ್ತೆ. ನೆಗೋಷಿಯಬಲ್ ಆಗಿರುತ್ತೆ. ಸರ್ ಇದೊಂದು ಗಾಡಿ ಬಂದು ನಮ್ಮ ಹತ್ರ ಮಹೀಂದ್ರ KEV 100 ಇದು. ಈ ಪ್ರೀವಿಯಸ್ ನೀವು ನೋಡಿರೋ ಹಾಗೆ ಮಾರುತಿ ಸುಜುಕಿಯಲ್ಲಿ ನೀವು 4.5 ಬಜೆಟ್ ಅಲ್ಲಿ ಹೋಗೋರು ಇನ್ನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ರೇಟ್ ಆಗ್ತೀವಿ ಸರ್. ನಾವು ಇನ್ನೊಂಚೂರು ಮಾಡ್ಲ್ ಇರೋಂತ ಗಾಡಿ ನೋಡ್ತೀವಿ ಅಂದ್ರೆ ಅದ್ರಲ್ಲಿ ಒಂದು ಆಪ್ಷನ್ ಬಂದು ನಮ್ಮ ಹತ್ರ ಇರೋದು ಈಗ ಪ್ರೆಸೆಂಟ್ ಅಲ್ಲಿ 2018 ಮಾಡಲ್ KEV 100 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಓಕೆ. ಇದ್ರದ್ದು ಪ್ರೈಸ್ ರೇಂಜ್ ಬಂದು 4.9 lakhs ನೆಗೋಷಿಯಬಲ್ ಇದೆ. ಸೀರಿಯಸ್? ಹೌದು. 18 ಮಾಡಲ್. ಹೌದು ಸರ್. ಸೊ ವೀಕ್ಷಕ ನೋಡ್ತಾ ಇದ್ದೀರಾ, ನಿಮ್ಗೆ ಮಹೀಂದ್ರದಲ್ಲಿ 18 ಮಾಡಲ್ 4.9 ಲ್ಯಾಕ್ ಅಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇದ್ದೇ ಇರುತ್ತೆ ನಿಮ್ಗೆ. ಸಿಂಗಲ್ ಓನರ್ ಗಾಡಿ ಡೀಸೆಲ್ ವೇರಿಯಂಟ್. ಸೊ 2018 ಮಾಡಲ್ ಸ್ಲೈಟ್ಲಿ ನೆಗೋಷಿಯಬಲ್ ಇದ್ದೇ ಇರುತ್ತೆ ಸರ್. ನಮ್ಗೆ ನಮ್ ಕಸ್ಟಮರ್ ಬಂದ್ರೆ ಕಮ್ಮಿ ಮಾಡಿದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಕೊಡ್ತೀರಾ ಸರ್? ಮೂರ್ತಿ ಟಾಪ್ಸ್ ಕಡೆಯಿಂದ ಅವ್ರ ಕಡೆಯಿಂದ ಬಂದಾಗ ನಾವ್ ಇನ್ನೊಂಚೂರು ಎಷ್ಟಾನೆ ಡಿಸ್ಕೌಂಟ್ ಮಾಡ್ಕೊಡೋಣ. ನಮ್ಮ ಅವ್ರ ಹೆಸರು ಹೇಳಿ ನಮ್ಮ ಹತ್ರ ಬಂದು ನೆಗೋಷಿಯಬಲ್ ಮಾಡ್ಕೊಡೋಣ. ಓಕೆ. ನಿಮ್ಗೆ ಇಲ್ಲಿ ನೋಡ್ತಾ ಇದ್ರ ಮಹೀಂದ್ರದಲ್ಲಿ ನಿಮ್ಗೆ 4 ಲಕ್ಷ ಚಿಲ್ಲರೆಗೆ ಏನ್ ತಗೋಬೇಕು ಅಂತ ಹೇಳ್ತೀವಿ, 490 ಹಾಕಿದ್ರೆ ನಿಮ್ಗೆ ಪ್ರೀಮಿಯಂ ಲುಕಿಂಗ್ ಗಾಡಿ ನಿಮ್ಗೆ ಸಿಗ್ತಾ ಇದೆ. ಇಂಟೀರಿಯರ್ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ನೋಡ್ತಾ ಇದ್ದೀರಾ ಸರ್, ಏನೆಲ್ಲ ಫೀಚರ್ಸ್ ಇದೆ ಇದ್ರಲ್ಲಿ? ಸರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಡೀಸೆಲ್ ಗಾಡಿ ಇದು. ಸೀಟ್ ಕವರ್ಸ್ ಇದೆ ಇದರಲ್ಲಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡೋಂಥದ್ದು ಏನಿಲ್ಲ ಸರ್, ನೀಟ್ ಅಂಡ್ ಕ್ಲೀನ್ ಆಗಿದೆ. ಓಕೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಡೋರ್ ಓಪನ್ಗೆ ಸ್ಲೈಟ್ಲಿ ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಸೀಟಿಂಗ್ ಕೂಡ ನೋಡ್ತಾ ಇದ್ದೀರಾ, ಸೀಟಿಂಗ್ ಕವರ್ ಕೂಡ ಹೊಸದಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಏನಕ್ಕೆ ನಿಮ್ಗೆ ವಿಡಿಯೋ ಮಾಡ್ಬೇಕಾದ್ರೆ ನಾನು ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿ ಚೆನ್ನಾಗಿರೋ ಕಡೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ಗೆ ನೀವು ವಿಡಿಯೋದಲ್ಲಿ ನೋಡ್ಬೋದು, ಲೈಕ್ಸ್ ನೋಡ್ಬೋದು ಕೂಡ ಯಾವುದೇ ಪ್ರತಿಯೊಂದು ವಿಡಿಯೋದಲ್ಲಿ. ಏನಕ್ಕೆ ನಾನು ಸ್ವಲ್ಪ ನಿಧಾನ ಆದ್ರೂ ಕ್ವಾಲಿಟಿ ಇರೋ ಕಡೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ನಿಮ್ಗೆ ಏನಾದ್ರೂ ಒಂದ್ ವೇಳೆ ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಏನಕ್ಕೆ ಅನ್ನೋದನ್ನ ಕಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ಓನರ್ ಜೊತೆ ಡಿಸ್ಕಸ್ ಮಾಡಿ ಅದನ್ನು ಕೂಡ ಹಾಕ್ತೀನಿ ಅಂತ ಹೇಳ್ತಾ, ಖಂಡಿತ ನಾನು ನಂಬ್ತೀನಿ ಈ ಶೋರೂಮ್ಗೆ ಬಂದ್ರೆ ನೀವು ಕಾರ್ ತಗೊಳ್ಳದೆ ಅಂತೂ ಹೋಗೋದಿಲ್ಲ. ಟೆಸ್ಟ್ ಡ್ರೈವ್ ಮಾಡಿ, ನಿಮ್ದೇ ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ಪರಿಶೀಲಿಸಿ ತಗೊಳ್ಳಿ ಅಂತ ಹೇಳ್ತಾ. ಸರ್ ಈ ಗಾಡಿ ಬಂದು 2015 ಮಾಡಲ್ ಮಾರುತಿ ಸುಜುಕಿ ಅವ್ರದ್ದು ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟ್ VXi ವೇರಿಯಂಟ್ ಇದು. ಇದು ಬಂದು ಸಿಂಗಲ್ ಓನರ್ ಇದೆ ನಮ್ಮ ಹತ್ರ. 2 ಗಾಡಿ ಇದೆ ನಮ್ಮಲ್ಲಿ ಆಕ್ಚುಲಿ ಡಿಸೈರ್ಗಳು. ಅದ್ರಲ್ಲಿ ಇದು ಬಂದು ವೈಟ್ ಕಲರ್ ಸಿಂಗಲ್ ಓನರ್ ಗಾಡಿ VXi ವೇರಿಯಂಟ್. ಓಕೆ. 70,000 ಚಿಲ್ಲರೆ ಓಡಿದೆ. ಓಕೆ. ಇದ್ರದ್ದು ಪ್ರೈಸ್ ರೇಂಜ್ ಬಂದಿ ಸರ್ 5.25 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 5.25 ಲಕ್ಷ ಸರ್. ಈಗ ನಮ್ಮ ಕಸ್ಟಮರ್ಸ್ ಸ್ವಿಫ್ಟ್ ಡಿಸೈರ್ ಬೇಕು, ಕಲರ್ ವೇರಿಯಂಟ್ ಬೇಕು ಅನ್ನೋರ್ಗೆ ಬೇರೆ ಬೇರೆ ಕಲರ್ ತರಿಸ್ಕೊಡ್ತೀರಾ? ಇದ್ರೆ ಇದೆಯಾ? ನಮ್ಮಲ್ಲಿ ಹೇಗೆ ಅಂದ್ರೆ ನಮ್ಮ ಹತ್ರ ಇರೋ ಗಾಡಿಗಳು ನೀವು ನೋಡಿ ಇಷ್ಟ ಆಗಿಲ್ಲ, ಇನ್ನೊಂದ್ ತರ ನನ್ಗೆ ಇನ್ನೊಂದ್ ಕ್ವಾಲಿಟಿ ಅವ್ರ ಇನ್ನೊಂದ್ ತರ ಗಾಡಿಗಳು ಬೇಕು ಅಂದ್ರು, ನಿಮ್ ರಿಕ್ವೈರ್ಮೆಂಟ್ ಇರುವಂತ ಗಾಡಿ ಬಜೆಟ್ ಅಲ್ಲಿ ಬೇಕಂದ್ರು ವಿದಿನ್ ಎ ಡೇ ನಾವ್ ಎಲ್ಲಿ ಬೇಕಿದ್ರು ನಾವು ಹುಡುಕಿ ನಿಮ್ಗೆ ಅರೇಂಜ್ ಮಾಡ್ಕೊಡ್ತೀವಿ, ತರಿಸ್ಕೊಡ್ತೀರಾ. ಸೊ ಇದ್ರದ್ದು ಇಂಟೀರಿಯರ್ ನೋಡೋದಾದ್ರೆ ವೀಕ್ಷಕರೇ ಇದನ್ನು ಕೂಡ ನೋಡೋಣ ಬನ್ನಿ ಸರ್. ಏನೆಲ್ಲ ಫೀಚರ್ ಇದೆ ಅಂತ ಹೇಳಿ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಕಂಪ್ನಿ ಕಡೆಯಿಂದಾನೆ. ಇದನ್ನು ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಎಲ್ಲ ಲೆದರ್ ಸೀಟ್ ಕವರ್ಸ್ ಇದೆ. ಲೆದರ್ ಸೀಟ್ ಕವರ್ಸ್ ಇನ್ಕ್ಲೂಡಿಂಗ್ ಮ್ಯಾಟ್ಸ್ ಆಗಿರ್ಬೋದು. ನೀವು ಹೊರಗಡೆ ಏನು ಕೂಡ ₹1 ಕೆಲಸ ಹಾಕ್ಬೇಕು ಅಂತ ಏನಿರೋದಿಲ್ಲ. ಸೊ ಬ್ಯಾಕ್ ಸೈಡ್ ಕೂಡ ನಾವು ನೋಡ್ತೀವಿ. ನೋಡ್ತಾ ಇದ್ದೀರಾ, ಯಾವುದೇ ತರಹ ಸೀಟ್ ಕಟ್ ಆಗಿರೋದಾಗ್ಲಿ ಏನೂ ಇಲ್ಲ, ಹೊಸ ಸೀಟ್ ಕವರ್ ತರನೇ ನಿಮ್ಗೆ ಕಾಣ್ತಾ ಇದೆ. ಸೊ ಐ ಹೋಪ್ ನೀವು ಇಷ್ಟ ಪಡ್ತೀರಾ ಅಂತ ಅನ್ಕೊಂತೀನಿ. ವೈಟ್ ಕಲರ್ ಆಲ್ರೆಡಿ ನಿಮ್ಗೆ ವಿಡಿಯೋದಲ್ಲಿ ಹೇಳಿದಾಗೆ ಯಾವ ಕಲರ್ ಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಬೇಕಾಗಿರೋ ಗಾಡಿ, ನಿಮ್ಗೆ ಬೇಕಾಗಿರೋ ಮಾಡೆಲ್ ಅಲ್ಲಿ ತರ್ಸ್ಕೋಬಹುದು ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ನೋಡೋಣ.
ಸರ್ ಇದು ಬಂದು ನಮ್ಮ ಹತ್ರ ಒಂದು ಪೆಟ್ರೋಲ್ i20 ಇದೆ ವಿತ್ ಸನ್ರೂಫ್ ಇರುವಂತದ್ದು ಆಸ್ಟಾ ವೇರಿಯಂಟ್ ಗಾಡಿ. ಓಕೆ. ಇದು ನೀವು ನೋಡ್ಬೋದು, ಇದು 5 ಜನಕ್ಕೆ ಫ್ಯಾಮಿಲಿ ಕಾಂಪ್ಯಾಕ್ಟ್ ಕಾರ್ ಅಲ್ಲಿ ಒಂದು ಲಕ್ಸುರಿಯಸ್ ಫೀಲ್ ಇರುವಂತ ಗಾಡಿಗಳು, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಇರುವಂತ ಗಾಡಿಗಳು ಇದರಲ್ಲಿ. ಓಕೆ, ಇದು ಎಷ್ಟು ಪ್ರೈಸ್ ರೇಂಜ್? ಸರ್ ಇದರ ಪ್ರೈಸ್ ರೇಂಜ್ ಬಂದು 3.75 lakhs. ಸೀರಿಯಸ್. ಸೊ ವೀಕ್ಷಕರೇ, 3.25 ಲಕ್ಷಕ್ಕೆ ನಿಮ್ಗೆ ವಿತ್ ಸನ್ ರೂಫ್ ಬಂದು ಸ್ಪೇಷಿಯಸ್ ಆಗಿದೆ, ಒಳಗಡೆನೂ ಕೂಡ ತೋರಿಸ್ತಾ ಇದೆ ನಿಮ್ಗೆ. ಬೇಕು ಅಂತ ಹೇಳಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಬೇಕು ಅಂತ ಹೇಳಿದ್ರೆ ನೀವು ಬರಬೇಕು ನೀಲಾದ್ರಿ ಕಾರ್ಸ್ಗೆ ಅಂತ ಹೇಳ್ತಾ. ಸರ್ ಏನೆಲ್ಲ ಫೀಚರ್ ಇದೆ ಗಾಡಿ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಸರ್ ಈ ಗಾಡಿಯಲ್ಲಿ. ಆಸ್ ಯೂಶುವಲ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ನಿಮ್ಗೆ ಇದರಲ್ಲೊಂದು ಪ್ರೀಮಿಯಂ ಕ್ವಾಲಿಟಿ ಇರುವಂತದ್ದು ಒಂದು ಲೆದರ್ ಸೀಟ್ ಕವರ್ಸ್ ಹಾಕ್ತಿದ್ದಾರೆ. ಇದರಲ್ಲಿ ಏನಂದ್ರೆ ಸ್ಪೆಷಾಲಿಟಿ ಕಂಪ್ನಿ ಮೇಡ್ ಇನ್ಬಿಲ್ಟ್ ಸನ್ರೂಫ್ ಬರುವಂತ ಗಾಡಿ. ಆಗಿನ ಕಾಲದಲ್ಲಿ 2011 ಮಾಡೆಲ್ ಬಂದಂತ ಗಾಡಿಗಳು ಇವು. ಇದರಲ್ಲಿ ನೀವು ನೋಡ್ಬೋದು ಒಂದು ಬೂಟ್ ಸ್ಪೇಸ್ ಆಗ್ಲಿ, ಒಂದು ಹೆವಿ ಈ ಕಾಂಪ್ಯಾಕ್ಟ್ ಗಾಡಿಯಲ್ಲಿ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ ಒಂದು ಹೆವಿ ಬೂಟ್ ಸ್ಪೇಸ್ ಇರುವಂತ ಗಾಡಿಗಳು ಇವು. ಹೌದು. ಸೊ ಸೀಟ್ ಕವರ್ ಕೂಡ ನೀವು ನೋಡ್ತಾ ಇದ್ದೀರಾ, ಆವಾಗ್ಲಿಂದ ತೋರಿಸಿದ್ಕೋ ಈ ಲೆದರ್ ಸೀಟ್ ಕವರ್ಗೂ ನಿಮ್ಗೆ ತುಂಬಾ ವ್ಯತ್ಯಾಸ ಕೂಡ ಇರುತ್ತೆ. ಕ್ವಾಲಿಟಿನೂ ಕೂಡ ನೀವು ಗಮನಿಸಬಹುದು ಅಂತ ಹೇಳ್ತಾ, ಸೊ ಯಾರೆಲ್ಲ ಸನ್ ರೂಫ್ ಇಷ್ಟಪಡ್ತೀರಾ ನೀವು, ಬರೀ 3.25 ಲಕ್ಷದಲ್ಲಿ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಡಿಸ್ಪ್ಲೇ ಮೇಲಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಂತ ಹೇಳ್ತಾ. ಸರ್ ನಮ್ಮಲ್ಲಿ ಇದೊಂದು ಫಿಯಟ್ ಕಂಪ್ನಿ ಅವ್ರದ್ದು ಒಂದು ಪುಂಟೋ ಗಾಡಿ ಇದೆ. ನಮ್ಮಲ್ಲಿ 2011 ಮಾಡೆಲ್ ಇದು ಡೀಸೆಲ್ ಗಾಡಿ, ಇದು ಎಮೋಷನ್ ವೇರಿಯಂಟ್. ಇದು ಇದ್ರದ್ದು ಪ್ರೈಸ್ ರೇಂಜ್ ಬಂದು 2.65 lakhs ನೆಗೋಷಿಯಬಲ್. 2,65,000. ಸೊ ವೀಕ್ಷಕರು, 2,65,000ಕ್ಕೆ ನಿಮ್ಗೆ ಫಿಯಟ್ ಸಿಗ್ತಾ ಇದೆ. ಸರ್ ಈಗ ನನ್ಗೊಂದು ಸ್ಮಾಲ್ ಡೌಟ್ ಇದೆ. ನಮ್ ಕಸ್ಟಮರ್ ಬರ್ತಾರೆ, ಗಾಡಿ ತಗೋತಾರೆ, ಏನಪ್ಪಾ ಫಿಯಟ್ ಬೇರೆ ಯಾವ್ದಾದ್ರು ಒಂದು ಗಾಡಿ ತಗೋತೀವಿ, ಸ್ಪೇರ್ ಪಾರ್ಟ್ ಸಿಗುತ್ತಾ ಸಿಗಲ್ವಾ ಅಂತ ಒಂದು ಡೌಟ್ ಇದೆ, ಅವ್ರಿಗೆ ಏನ್ ಹೇಳ್ತೀರಿ? ಸರ್ ನಮ್ಮಲ್ಲಿ ಅನ್ನೋದ್ಕಿಂತ ಇಲ್ಲಿ ಕಂಪ್ನಿ ಹೋಗಿರ್ಬೋದು ಔಟ್ ಆಫ್ ಕಂಟ್ರಿಯಿಂದ, ಬಟ್ ಇದ್ರದ್ದು ಪಾರ್ಟ್ಸ್ ಗಳು ನಿಮ್ಗೆ JC ರೋಡ್ ಅಲ್ಲಿ ಮತ್ತೊಂದ್ ಕಡೆ ಒಂದು ದೊಡ್ಡ ಆಟೋಮೊಬೈಲ್ ಇದರಲ್ಲಿ ಸ್ಪೇರ್ ಪಾರ್ಟ್ಸ್ ಅಂಗಡಿಗಳಲ್ಲಿ ಸಿಗ್ತಾ ಇದೆ ಇವತ್ತಿಗೂ. ಆಫ್ಟರ್ ಮಾರ್ಕೆಟ್ ಸಿಗ್ತಾ ಇದೆ, ಕಂಪ್ನಿ ಒರಿಜಿನಲ್ ಮೇಡು ಸಿಗ್ತಾ ಇದೆ. ಅದ್ರಲ್ಲೂ ಕೆಲವೊಂದು ಕಸ್ಟಮರ್ಗೆ ಏನಾದ್ರು ಅದ್ರಲ್ಲೂ ಸಿಕ್ಕಿಲ್ಲ ಅಂದ್ರೆ ನಾವು ಹೆಲ್ಪ್ ಮಾಡ್ತೀರಾ, ಎಲ್ಲೆಲ್ಲಿ ಸಿಗುತ್ತೆ ಏನಂತ ನಾವು ಗೈಡ್. ಇದು ನಮ್ಮ ಮೂರ್ತಿ ಟಾಕ್ಸ್ ವೀಕ್ಷಕರಿಗೆ ಕೊಡ್ತಾ ಇರ್ತಕ್ಕಂತಹ ಭರವಸೆ ಅಂತ ಹೇಳಿದ್ರೆ ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ತೀನಿ ಬನ್ನಿ. ಇವಾಗ ನೀವು ಇಂಟೀರಿಯರ್ ಕೂಡ ನೋಡ್ತಾ ಇದ್ದೀರಾ. ಸರ್ ಇದ್ರಲ್ಲಿ ಏನೆಲ್ಲ ಫೀಚರ್ ಇದೆ ಅಂತ ಹೇಳಿದ್ರೆ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. ಓಕೆ. ಇದರಲ್ಲಿ ಬಂದು ನಿಮ್ಗೆ ಸ್ಟೇರಿಂಗ್ ಇದು ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಬರ್ತಾ ಇದೆ, ಸೂಪರ್. ಸರ್ ಓಕೆ, ನಿಮ್ಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಒಂದ್ ವೇಳೆ ನಿಮ್ಗೆ ಏನಕ್ಕೆ ನಾನು ಎಲ್ಲ ಓಪನ್ ಮಾಡಿ ಡೋರ್ಗಳನ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದ್ ವೇಳೆ ನಿಮ್ಗೆ ಎಲ್ಲಾದ್ರೂ ಇದ್ರೆ ಬಂದು ನೋಡೋ ಬದಲು ಟೈಮ್ ಆಗಲ್ಲ ಅಂದ್ರೆ ವಿಡಿಯೋದಲ್ಲಿ ಆದಷ್ಟು ನಿಮ್ಗೆ ಕಾಣ್ಲಿ ಅಂತ ತೋರಿಸ್ತಾ ಇದ್ದೀನಿ. ನಮ್ಗೆ ಟ್ರಾನ್ಸ್ಪರೆನ್ಸಿ ಇಂಪಾರ್ಟೆಂಟ್ ನಮ್ಮ ಮೂರ್ತಿ ಟಾಕ್ಸ್ ವೀಕ್ಷಕರಿಗೆ ಅಂತ ಹೇಳ್ತಾ, ನಿಮ್ಗೆ ಏನಾದ್ರು ಅನ್ಸಿದ್ರೆ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅದ್ರ ಪರ್ಟಿಕ್ಯುಲರ್ ಕಾರ್ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅಥವಾ ಡಿಸ್ಪ್ಲೇ ಇರೋ ನಂಬರ್ಗೆ ಫೋನ್ ಮಾಡಿ, ಪರಿಚಿತ ಅವರಾಗ್ಲಿ ಅಥವಾ ಓನರ್ ಅವರಾಗ್ಲಿ ನಿಮ್ಗೆ ಸ್ಪಂದನೆ ಮಾಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ಕಾರ್ ನೋಡೋಣ. ಸರ್ ಇದು ಬಂದು ಹೋಂಡಾ ಅಮೇಜ್ 2015 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಎಸ್ ವೇರಿಯಂಟ್. ಇದು ಸಿಂಗಲ್ ಓನರ್ ಇರುವಂತ ಗಾಡಿ ನಮ್ಮ ಹತ್ರ. ಇದ್ರಲ್ಲಿ ಏನೆಲ್ಲ ಫೀಚರ್ ಇದೆ ಸರ್? ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ನೀಟ್ ಇರುವಂತ ಗಾಡಿ, ಇದು ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. 75,000 ಕಿಲೋಮೀಟರ್ ಓಡಿದೆ. ಏನ್ ಪ್ರೈಸ್ ಹೇಳ್ತಾ ಇದೆ ಸರ್? ಇದ್ರದ್ದು ಪ್ರೈಸ್ ಬಂದು 5,40,000 ನೆಗೋಷಿಯೇಟ್. ಸೊ ವೀಕ್ಷಕರೇ, ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ, ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿರೋ ಗಾಡಿ ನಿಮ್ಗೆ 5 ಲಕ್ಷ ಚಿಲ್ಲರೆಯಲ್ಲಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀಲಾದ್ರಿ ಕಾರ್ಸ್ಗೆ ನೀವು ಬರ್ಬೋದು ಅಂತ ಹೇಳ್ತಾ, ಇದು ಕೂಡ ನಿಮ್ಗೆ ಬೂಟ್ ಸ್ಪೇಸ್ ತೋರಿಸ್ತೀನಿ. ಇದನ್ನು ಕೂಡ ನೀವು ನೋಡ್ಬೋದು. ಇಂಟೀರಿಯರ್ ಕೂಡ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಲಿ, ಇಲ್ಲಿ ನೋಡ್ತಾ ಇದ್ದೀರಾ ಫಸ್ಟ್ ಕ್ಲಾಸ್ ಆಗಿ ಕಾಣ್ತಾ ಇದೆ. ನಮ್ಗೆ ಲೆಫ್ಟ್ ಸೈಡ್ ಅಲ್ಲೂ ಕೂಡ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಕಲರ್ ಮಾತ್ರ ನಮ್ಗೆ ತುಂಬಾ ಅದ್ಭುತವಾಗಿ ಇಷ್ಟ ಆಗಿದೆ, ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ನೋಡ್ತಾ ಇದ್ದೀರಾ ವೆಂಟ್ಸ್ ಆಗಿರ್ಬೋದು, ನಿಮ್ಗೆ ಏರ್ ವೆಂಟ್ಸ್, AC ವೆಂಟ್ಸ್ ಆಗಿ, ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಪವರ್ ವಿಂಡೋಸ್ ಆಗಿರ್ಬೋದು, ಬೂಟ್ ಸ್ಪೇಸ್ ಕೂಡ ಈ ಕಾರಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಏನಕ್ಕೆ ಇಷ್ಟೆಲ್ಲ ತೋರಿಸ್ತಾ ಇದೀವಿ ಇದು ಅಂದ್ರೆ ನಿಮ್ಗೆ ಶೋರೂಮ್ ಹಿಸ್ಟ್ರಿ ಕೂಡ ಹೊಂದಿರುತ್ತೆ ಇದು. ಸರ್ ಈಗ ಶೋರೂಮ್ಗೆ ಹಿಸ್ಟ್ರಿಗೆ ಈಗ ನಾವು ನಂಬರ್ ಪ್ಲೇಟ್ ಇಟ್ಕೊಂಡು ಹೋದ್ರೆ ಅಪ್ ಟು ಡೇಟ್ ಸಿಕ್ಬಿಡುತ್ತಲ್ವಾ? ಹೌದು ಸರ್. ಈ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿಗಳಲ್ಲಿ ನಿಮ್ ಪಿನ್ ಟು ಪಿನ್ ಹಿಸ್ಟ್ರಿ ಇದೆ, ಪಿನ್ ಟು ಪಿನ್ ಹಿಸ್ಟ್ರಿ ಇರುತ್ತೆ. ಇದು ನಮ್ಮ ಮೂರ್ತಿ ಟಾಕ್ಸ್ ನಿಮ್ಗೆ ತೋರಿಸ್ತಾ ಇರ್ತಕ್ಕಂತಹ ಜೆನ್ಯೂನ್ ಕಾರ್ಸ್ ಅಂತ ಅಂದ್ರೆ. ಓಕೆ. ಮಾರುತಿ ಸುಜುಕಿ ಅವ್ರದ್ದು ಇನ್ನೊಂದು ಗಾಡಿ ಬಂದು ಶಿಫ್ಟ್ ಡಿಸೈರ್, ಇದು VDI ವೇರಿಯಂಟ್. 2017 ಮಾಡಲ್ ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಇದು. ಇದ್ರದ್ದು ಪ್ರೈಸ್ ರೇಂಜ್ ಬಂದು 5,75,000 ನೆಗೋಷಿಯಬಲ್. 5,75,000.
ಸೊ ಡಿಸೈರ್ ನೀವು ಅವಾಗಲೇ ನೋಡಿದ್ರಿ ಪೆಟ್ರೋಲ್ ವೇರಿಯಂಟ್, ಇವಾಗ ನೋಡ್ತಾ ಇರೋದು ನೀವು ಡೀಸೆಲ್ ವೇರಿಯಂಟ್ ನೋಡ್ತಾ ಇದ್ದೀರಾ. ಸರ್ ನಮ್ಗೆ ಇನ್ನೊಂದು ಡೌಟ್ ಇದೆ. ಇವಾಗ ನಿಮ್ಮ ಶೋರೂಮ್ ಅಲ್ಲಿ ಯಾವ್ದಾದ್ರು ಕಾರ್ ತಗೊಂಡು ಹೋಗ್ತಾರಲ್ವಾ ವೀಕ್ಷಕರು, ಅವ್ರಿಗೆ ಯಾವ್ದಾದ್ರು ಚಲನ್ ಇರುತ್ತೆ ಪೊಲೀಸ್ ಚಾನಲ್, ಹೌದು, ಹೆಂಗ್ ವರ್ಕ್ ಆಗುತ್ತೆ? ಅವರೇ ಕಟ್ಬೇಕಾ ಇಲ್ಲ ನೀವು ಕಟ್ಕೊಡ್ತೀರಾ? ಸರ್ ನಮ್ಮಲ್ಲಿ ಹೇಗೆ ಅಂದ್ರೆ ನೀವು ತಗೊಳ್ಳೋರ್ಗೆ ಏನೇ ಫೈನ್ಸ್ ಕ್ಲಿಯರ್ಸ್ ಕೇಸು ಏನೇ ಇದ್ರು, ಹಳೆ ಕೇಸು ಪ್ರಯರ್ ಟು ಏನ್ ಡೇಟ್ ಇಂದ ಇವ್ರು ಪರ್ಚೇಸ್ ಮಾಡಿರ್ತಾರಲ್ಲ, ಅವ್ರ ಇನ್ನೇ ಡೇಟ್ ಇದು ಏನೇ ಕೇಸು ತಕರಾರು ಪೊಲೀಸ್ ಕೇಸ್ ಇರ್ಬೋದು, ಪ್ರತಿಯೊಂದು ಏನೇ ಇದ್ರು ಆ ಚಲನ್ ತಕ್ಕನದು ನಾವೇ ಕ್ಲಿಯರ್ ಮಾಡ್ಕೊಡ್ತೀವಿ. ಸೊ ಇದು ಇಲ್ಲಿನ ನೀಲಾದ್ರಿ ಕಾರ್ಸ್ ಒಂದು ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದ್ರೆ ವೀಕ್ಷಕರೇ. ಇದು ಕೂಡ ಇಂಟೀರಿಯರ್ ನೋಡೋಣ ಬನ್ನಿ ಸರ್. ಇದು ಡಿಸ್ಪ್ಲೇ ಕೂಡ ಚೆನ್ನಾಗಿದೆ ಸರ್. ಸರ್ ಇದರಲ್ಲಿ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಹಾಕ್ಸಿದ್ದಾರೆ ಕಸ್ಟಮರ್, ಕಸ್ಟಮೈಸ್ ಮಾಡಿಸಿ. ಲೆದರ್ ಸೀಟ್ ಕವರ್ಸ್ ಇದೆ, ಸೀಟ್ ಕವರ್ಸ್ ಕಲರ್ ನೋಡ್ತಾ ಇದ್ರೆ ವೀಕ್ಷಕರೇ. ಕರೆಕ್ಟ್ ಸರ್. ಓಕೆ ಸೂಪರ್. ಮ್ಯೂಸಿಕ್ ಸಿಸ್ಟಮ್ ಕೂಡ ಅಳವಡಿಸಲಾಗಿದೆ, ಚೆನ್ನಾಗಿದೆ, ಸೂಪರ್. ಸರ್ ಈಗ EMI ಫೆಸಿಲಿಟಿ ಬೇಕು ಅಂತ ಹೇಳಿದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ತರಬೇಕು? ಸರ್ ನಮ್ಮಲ್ಲಿ ಪ್ಯಾನ್ ಕರ್ನಾಟಕ ನಾವು ಮಾಡ್ಕೊಡ್ತೀವಿ, ಆಲ್ ಓವರ್ ಕರ್ನಾಟಕದಲ್ಲಿ. ನಮ್ಮಲ್ಲಿ ಲೀಡಿಂಗ್ ಬ್ಯಾಂಕ್ಸ್ ನೀವು ನೋಡ್ಬೋದು, ಅದರಲ್ಲಿ ಮಹೀಂದ್ರ ಫೈನಾನ್ಸ್, TVS, ಕೋಟಕ್, HDFC ಮತ್ತು ಮುಂತಾದ ಒಂದಷ್ಟು ಬ್ಯಾಂಕ್ಸ್ ಗಳ ಜೊತೆ ಟೈಅಪ್ ಇರ್ತೀವಿ ನಾವು. ನೀವು ಅವ್ರಿಗೆ ಯಾವ ಪ್ರೊಫೈಲ್ ಇರ್ತವೆ, ಕೆಲವೊಂದು ಬ್ಯಾಂಕಿಂಗ್ ಪ್ರೊಫೈಲ್ ಇರ್ತದೆ, ಕೆಲವೊಬ್ರು IT ಪ್ರೊಫೈಲ್ ಇರುತ್ತೆ, ಕೆಲವೊಬ್ರಿಗೆ ಏನು ಇರಲ್ಲ ಪ್ರೊಫೈಲ್. ಅವ್ರದ್ದು ಟ್ರಾನ್ಸಾಕ್ಷನ್ ಮೇಲೂ ನಾವು ಲೋಡ್ ಮಾಡ್ಕೊಡ್ತೀವಿ. ಅವ್ರದ್ದು ಸಿಬಿಲ್ ಒಂದೊಂದ್ ಕಡೆ ಸಿಬಿಲ್ ಪ್ರಾಬ್ಲಮ್ ಇದ್ರು, ಮೀಡಿಯಂ ರೇಂಜ್ ಸಿಬಿಲ್ ಇದ್ರು ಅವ್ರದ್ದು ಹೋದ್ರಲ್ಲೂ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ಲೋನಲ್ಲಿ ಏನು ತೊಂದರೆ ಇಲ್ಲ. ಸರ್ ನಮ್ಮಲ್ಲಿ ಇದು ಇನ್ನೊಂದು ಶಿಫ್ಟ್ ಇದೆ, 2017 ಮಾಡಲು ಡೀಸೆಲ್ ಸಿಂಗಲ್ ಓನರ್, ಕೇವಲ 65,000 ಹೊಡಿರೋಂತ ಗಾಡಿ ಇದು. ಇದು ಪ್ರೈಸ್ ರೇಂಜ್ ಬಂದು 5,65,000 ನೆಗೋಷಿಯೇಬಲ್ ಆಗಿರುತ್ತೆ. ಸೊ ಫೀಚರ್ ನೋಡ್ತಾ ಇದ್ದಾರೆ, ನಿಮ್ಗೆ ಇಂಟೀರಿಯರ್ ತೋರಿಸ್ತಾ ಇದ್ದೇನೆ. ಏನೆಲ್ಲ ಫೀಚರ್ ಇದೆ ಹೇಳಿ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್ ಈ ಗಾಡಿಯಲ್ಲೂ. ಒಂದು ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ, ಲೆದರ್ ಸೀಟ್ ಕವರ್ ಇದೆ ಇದರಲ್ಲೂ. ಫ್ಲೋರ್ ಮ್ಯಾಟ್ಸ್ ಎಕ್ಸ್ಟ್ರಾ ಅಡಿಷನಲ್ ಹಾಕ್ಸಿದ್ದಾರೆ. ಸೊ ನಮ್ಮ ವೀಕ್ಷಕರು ಬಂದ್ರೆ ಖರೀದಿ ಮಾಡೋದಕ್ಕೆ ಎಕ್ಸ್ಟ್ರಾ ಏನು ಕೂಡ ಹಾಕ್ಸೋಗಿಲ್ಲ, ಹೊರಗಡೆ ತಗೊಂಡು ಆರಾಮಾಗಿ ಕಣ್ಮುಚ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ನೋಡ್ತಾ ಇದ್ದೀರಾ. ಓಕೆ, ಏನ್ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಬೆಸ್ಟ್ ಪ್ರೈಸ್ ಸರ್ ಇದು 565 ಕೋಟಿಂಗ್ ಮಾಡಿರೋದು, ಎದುರುಗಡೆ ಬಂದಾಗ ನಾವು ನೆಗೋಷಿಯೇಟ್ ಮಾಡ್ತೀವಿ. ಸರ್ ನಮ್ಮಲ್ಲಿ ಈಗ ನೋಡ್ತಾ ಇರೋ ಗಾಡಿ ಬಂದಿದ್ದು ವರ್ನಾ ಫ್ಲೂಯಿಡಿಕ್ ಫುಲ್ಲಿ ಲೋಡೆಡ್ ಗಾಡಿ, SS ಆಪ್ಷನಲ್, ಡೀಸೆಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುವಂತದ್ದು. 2012 ಮಾಡಲ್ ಸಿಂಗಲ್ ಓನರ್ ಗಾಡಿ, ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ ಇದು. ಇದು ನೀವು ನೋಡ್ಬೋದು ಗಾಡಿ. ಇದ್ರದ್ದು ಪ್ರೈಸ್ ರೇಂಜ್ ಬಂದು 5,25,000 ನೆಗೋಷಿಯಬಲ್. 5,25,000. ಸರ್ ಈ ಗಾಡಿಲಿ ಫೀಚರ್ಸ್ ಬಂದು ಲೆದರ್ ಸೀಟ್ ಕವರ್ಸ್ ಇದೆ, 6 ಏರ್ ಬ್ಯಾಗ್ ಬರುವಂತ ಗಾಡಿ ಇದು. ಫ್ಲೂಯಿಡಿಕ್ ವೇರಿಯಂಟ್. ಅದರಲ್ಲಿ ನಿಮ್ಗೆ ರೇರ್ AC ವೆಂಟ್ಸ್ ಕೂಡ ಬರುತ್ತೆ ಈ ಗಾಡಿಯಲ್ಲಿ, ಮ್ಯಾಗ್ವಿಲ್ಸ್ ಬರುತ್ತೆ ಈ ಗಾಡಿ. ನೀವು ನೋಡ್ಬೋದು ಗಾಡಿಯಲ್ಲಿ. ಸೊ ವೀಕ್ಷಕರೇ, ಟೈರ್ ಕಂಡೀಷನ್ ಆಗಿರ್ಬೋದು, ಮ್ಯಾಗ್ವಿಲ್ ಆಗಿರ್ಬೋದು ನಿಮ್ಗೆ, ಅಥವಾ ಏರ್ ಬ್ಯಾಗ್ಸ್ ಆಗಿರ್ಬೋದು, 6 ಏರ್ ಬ್ಯಾಗ್ ಬರ್ತಾ ಇದೆ ನಿಮ್ಗೆ ಈ ಬಜೆಟ್ ಅಲ್ಲಿ ಅಂತ ಹೇಳ್ತಾ ನೋಡ್ತಾ ಇದ್ದೀರಾ ನೀವು. 6 ಏರ್ ಬ್ಯಾಗ್ ಜೊತೆ ನಿಮ್ಗೆ ಇನ್ನೊಂದ್ಸರಿ ಹೇಳ್ಬಿಡಿ ಸರ್ ಫೀಚರ್ಸ್ ಇದು. ಸರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು, ಸಿಂಗಲ್ ಓನರ್ ಗಾಡಿ ಇದು, ಫುಲ್ಲಿ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. ಓಕೆ, ಲೆದರ್ ಸೀಟ್ ಕವರ್ಸ್ ಬರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ. ಆಟೋಮೆಟಿಕ್ ಮಿರರ್ ಬಗ್ಗೆ ಹೇಳ್ಬಿಡಿದೆ ಸರ್, ಓವರ್ ಏರ್ ಬರುತ್ತೆ ಇದರಲ್ಲಿ, ರಿವರ್ಸ್ ಕ್ಯಾಮ್ರಾ ಕೂಡ ಅದರಲ್ಲೇ ಬರುವಂತ ಗಾಡಿ. ವೀಕ್ಷಕರೇ ಕೇಳಿದ್ರಲ್ಲ, ಇದು ಈ ಮಿರರ್ ಜಸ್ಟ್ ಮಿರರ್ ಅಲ್ಲ, ಆಲ್ರೆಡಿ ಕೆಲವ್ರು ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರಲ್ಲ. ಹೊರಗಡೆ ಆಕ್ಸೆಸರೀಸ್ ನೀವು ಇನ್ಕ್ಲೂಡಿಂಗ್ ಮೊಬೈಲ್ ಹೋಲ್ಡರ್ ಕೂಡ ಹಾಕ್ಸೋಂಗಿಲ್ಲ, ಎಲ್ಲ ಇಲ್ಲೇ ಇದೆ. ರಿಯರ್ ಕ್ಯಾಮ್ರಾ ವಿತ್ ಮಿರರ್, ಡ್ಯುಯಲ್ ಆಪ್ಷನ್ ನಿಮ್ಗೆ ಸಿಗ್ತಾ ಇದೆ. ಸೀಟ್ ಕವರ್ ಕೂಡ ಪ್ರೀಮಿಯಂ ಲುಕ್ ಆಗಿದೆ. ಈಗ ಫ್ರಂಟ್ ಇಂದ ನೀವು ನೋಡಿದ್ರೆ ಹೊಸ ಗಾಡಿ ಶೋರೂಮ್ ಇಂದ ಬಂದಿರೋ ತರ ಇದೆ. ನಿಮ್ಗೆ 5 ಲಕ್ಷದ ಎಷ್ಟು ಹೇಳಿದ್ರೆ 5,25,000ಕ್ಕೆ ನಿಮ್ಗೆ ಇದಕ್ಕಿಂತ ಫೀಚರ್ ಇರೋ ಗಾಡಿ ನಿಮ್ಗೆ ಸಿಗೋದಿಲ್ಲ ಅಂತ ನಾನು ಖಂಡಿತ ಹೇಳ್ತೀನಿ. ಶೋರೂಮ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇವಾಗ ಎಷ್ಟಾಗ್ಬೋದು ಸರ್ ಶೋರೂಮ್ ಬೆಲೆ? ಸರ್ ಈಗ ಶೋರೂಮ್ ಬೆಲೆ ಬಂದು ವರ್ನಾಗಳು ಪೆಟ್ರೋಲ್ ವೇರಿಯಂಟ್ ಗಳು ಇವಾಗ ಇರೋದು, ಡೀಸೆಲ್ ಸ್ಟಾಪ್ ಆಗಿದೆ, 20 ಲಕ್ಷವರೆಗೂ ಇದೆ. 20 ಲಕ್ಷ ಇರುವಂತಹ ಫೀಚರ್ ನಿಮ್ಗೆ 5.25 ಲಕ್ಷಕ್ಕೆ ಸಿಗುತ್ತೆ ಅಂದ್ರೆ ಅದು ನೀಲಾದ್ರಿ ಕಾರ್ಸ್ ಅಂತ. ಅದಕ್ಕೆ ಡಿಸ್ಪ್ಲೇ ಮೇಲಿರೋ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಯಾರಾದ್ರೂ ಮೊದಲು ತಗೊಂಡು ಹೋಗಕ್ ಮುಂಚೆ ನಮ್ಮ ವೀಕ್ಷಕರು ತಗೊಳ್ಳಿ ಅಂತ ಹೇಳ್ತಾ. ಸರ್ ಇದು ಬಂದು ಶಿಫ್ಟ್ ವಿಡಿಯೋ ವೇರಿಯಂಟ್, ಸ್ವಲ್ಪ ಸ್ಪೋರ್ಟಿ ಲುಕ್ ಇರುವಂತ ಗಾಡಿ ಇದು. ಆಲ್ಟ್ರೇಷನ್ಸ್ ಆಗಿದೆ ಈ ಗಾಡಿಯಲ್ಲಿ. 2013 ಮಾಡಲ್ ವಿಡಿಯೋ ಗಾಡಿ, ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ, ಫುಲ್ ಅಂಡ್ ಫುಲ್ಲಿ. ಓಕೆ, ಇದರಲ್ಲಿ ಮ್ಯಾಗ್ವಿಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. 80% ಟೈರ್ ಇದೆ ಇದರಲ್ಲಿ. ಇನ್ನ ನೀವು ನೋಡ್ಬೋದು ಒಳಗಡೆ ಬಂದು. ಪ್ರೈಸ್ ಬಂದು ಇದ್ರದ್ದು
4,40,000 ಸೀರಿಯಸ್. ಹೌದು ಸರ್. ಸರ್ ವೀಲಿಗೆ ಆಗುತ್ತಲ್ಲ ಸರ್ ಹೆಚ್ಚು ಕಡಿಮೆ ವೀಲ್ ಅಲೈನ್ಮೆಂಟ್ ನೀವು ಹೊಸದ್ ಹಾಕ್ಬೇಕಂದ್ರೆ ಏನೆಲ್ಲ ಫೀಚರ್ ಇದೆ ಸರ್? AC ಪವರ್ ಸ್ಟೇರಿಂಗ್ 4 ಬರುತ್ತೆ, ಲೆದರ್ ಸೀಟ್ ಕವರ್ಸ್ ಇದೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಆಲ್ಟರ್ನೇಟಿವ್ ಆಲ್ಟರ್ ಮಾಡ್ತಿದ್ದಾರೆ. ನಿಮ್ಗೆ ಸೀಟ್ ಆಗಿರ್ಬೋದು, ಹೊಸ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಅದು ನನ್ಗೆ ಇಷ್ಟ ಆಗಿರೋದು ಇಲ್ಲಿ 4 ಲಕ್ಷಕ್ಕೆ ಮ್ಯಾಗ್ವಿಲ್ ಇರ್ತಕ್ಕಂತಹದ್ದು. ಸರ್ ಏನು ಮೈಲೇಜ್ ಕೊಡ್ತಾ ಇದೆ ಗಾಡಿ? ಸರ್ ಈ ಗಾಡಿ ಎಲ್ಲ ಶೋರೂಮ್ ಇಷ್ಟೇ ಇರೋದ್ರಿಂದ ಈ ಗಾಡಿಗಳು ನಿಮ್ಗೆ ಇನ್ನೊಂದು ಅರೌಂಡ್ 20 ಆವರೇಜ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. 20 ಅವರೇಜ್. ಸೊ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ವಿತ್ ಮ್ಯಾಗ್ವಿಲ್ ನಿಮ್ಗೆ 4 ಲಕ್ಷ ಚೇಂಜ್ಗೆ ಸಿಗ್ತಾ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಶೋರೂಮ್ ಹಿಸ್ಟ್ರಿನ ನೀವು ಕೂಡ ಕೇಳ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ನಿಮ್ಮ ಮೆಕ್ಯಾನಿಕ್ ಅವ್ರ ಚೆಕ್ ಮಾಡಿಸ್ಕೊಂಡು ತಗೋಬಹುದು ಅಂತ ಹೇಳ್ತಾ, ಇದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್. ಇನ್ನೊಂದು ಶಿಫ್ಟ್ ಇದೆ ನಮ್ಮಲ್ಲಿ 2012 ಮಾಡಲ್ ವಿಡಿಯೋ ವೇರಿಯಂಟ್ 3rd ಓನರ್ ಗಾಡಿ ಇದು. ಇದು 4 ಲಕ್ಷ ನೆಗೋಷಿಯಬಲ್ ಇರುತ್ತೆ ಸರ್. 4 ಲಕ್ಷ. ಇದ್ರಲ್ಲಿ ಏನೆಲ್ಲ ಫೀಚರ್ ಇದೆ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಮಿಡ್ ವೇರಿಯಂಟ್ ಗಾಡಿ ಇದು. ಇದ್ರಲ್ಲೂ ಸಹ ನಿಮ್ಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಲೆದರ್ ಸೀಟ್ ಕವರ್ಸ್ ಎಲ್ಲ ನಾರ್ಮಲ್ ಏನೇನ್ ಗಾಡಿಗೆ ಆಗ್ಬೇಕು ಬೇಸಿಕ್ ನೆಸೆಸಿಟಿ ಅನ್ನೋದು ಫಿಟ್ಟಿಂಗ್ಸ್ ಅದು ಇದೆ ಸರ್. ಓಕೆ. ನಮ್ಮಲ್ಲಿ ಇನ್ನೊಂದು ಗ್ರ್ಯಾಂಡ್ ರಿಟರ್ನ್ ಇದೆ 2015 ಮಾಡಲ್ ಇದು. ಸೆಕೆಂಡ್ ಓನರ್ ಗಾಡಿ, 5.25 ಲಕ್ಷ ರೇಂಜ್, ಪ್ರೈಸ್ ರೇಂಜ್ ನೀವು ನೋಡ್ಬೋದು, ಸಿಲ್ವರ್ ಕಲರ್. ಓಕೆ, ನಿಮ್ಗೆ ಆಲ್ರೆಡಿ ನಿಮ್ಗೆ ತೋರಿಸಿದ್ದೇನೆ ವೈಟ್ ಆಗಿರ್ಬೋದು, ಗ್ರೇ ಆಗಿರ್ಬೋದು. ಈಗ ಸಿಲ್ವರ್ ವೇರಿಯಂಟ್, ಕಲರ್ ವೇರಿಯಂಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ. ಸರ್ ಏನೆಲ್ಲ ಫೀಚರ್ ಇದೆ? ಇದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಇದು ಸೆಕೆಂಡ್ ಓನರ್ 15 ಮಾಡಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂತ ಬರುವಂತ ಗಾಡಿ. ಲೆದರ್ ಸೀಟ್ ಕವರ್ಸ್ ಇದೆ ಇದ್ರಲ್ಲೂ, ವಿತ್ ಡಿಸ್ಪ್ಲೇ ಇದೆ. ಹೌದು ಸರ್, ಮ್ಯೂಸಿಕ್ ಸಿಸ್ಟಮ್ ಇದೆ ಇದ್ರಲ್ಲೂ. ರೀಡಿನ್ ಏನ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾ ಇದ್ದೀವಿ ಸರ್? ಇದು ನೆಗೋಷಿಯಬಲ್ ಇರುತ್ತೆ ಸರ್ ಎಲ್ಲಾ ಗಾಡಿಗೂ ತರ. ಓಕೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಕಸ್ಟಮರ್ 1 ಲಕ್ಷ 2 ಲಕ್ಷ ಇಟ್ಟಿರ್ತಾರೆ. ಹೌದು ಸರ್. ಅವ್ರಿಗೂ EMI ಎಷ್ಟು ಪರ್ಸೆಂಟ್ ಅಲ್ಲಿ ಡೌನ್ ಪೇಮೆಂಟ್ ಕಟ್ಟಬೇಕು ಸರ್? ನಮ್ಮಲ್ಲಿ ಯಾವ ಪ್ರೈಸ್ ರೇಂಜ್ ಇಂದ? ಕಾಮನ್ ಆಗಿ ನಮ್ಗೆ 2012 ಅಂಡ್ ಅಬೋ ಇರುವಂತ ಗಾಡಿ, ಆಸ್ ಪರ್ 2024 ಗೆ 12 ಮಾಡಲ್ ಇರುವಂತ ಮೇಲ್ಗಡೆ ಗಾಡಿಗಳಿಗೆ ನಾವು ಬ್ಯಾಂಕ್ ಫೆಸಿಲಿಟಿ ಮಾಡ್ಕೊಡ್ಬೋದು, ಬ್ಯಾಂಕ್ ಲೋನ್ ಆಪ್ಷನ್ಸ್. ಅದು ಇಲ್ಲ ಅಂದಾಗ ಲೋಕಲ್ ಬೆಂಗಳೂರು ಇನ್ ಲೋಕಲ್ ಇರೋರಿಗೆ ಪ್ರೈವೇಟ್ ಲೋನ್ ಆಪ್ಷನ್ಸ್ ಇರುತ್ತೆ. ಆಗುನು ಅವರು ಆಚೆಯಿಂದ ಬಂದಿರ್ತಾರೆ, ದೂರ ಕಡೆಯಿಂದ ಬಂದಿದ್ದಾರೆ ಅಂದ್ರೆ ನಾವ್ ಇನ್ನೊಂದು ಆಪ್ಷನ್ ಏನ್ ಕೊಡ್ತೀವಿ ಅಂದ್ರೆ, ನೀವು ವ್ಯಾಪಾರ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ನಾವು ಒದಗಿಸ್ತೀವಿ. ನೀವು ಅಲ್ಲಿ ನೀವು ಲೋಕಲ್ ಬ್ಯಾಂಕ್ಸ್ ಗಳಲ್ಲಿ, ಲೋಕಲ್ ಲೀಡರ್ಸ್ ಹತ್ರ, ಲೆಂಡಿಂಗ್ ಬ್ಯಾಂಕ್ಸ್ ಹತ್ರ ನೀವು ಹೋಗಿ ನೀವು ಲೋನ್ ಮಾಡಿಸ್ಬೋದು. ಸೊ ಲೋಕಲ್ ಅಡ್ರೆಸ್ ಪ್ರೂಫ್ ಬೇಕು ಅಂತ ಏನಿಲ್ಲ. ನಮ್ಮಲ್ಲಿ ಆಗದೆ ಇರೋ ಪರಿಸ್ಥಿತಿ ಇದ್ದಾಗ ಅವರು ಟ್ರೈ ಮಾಡ್ಬೋದು, ಅವರಿಗೂ ಫಂಡಿಂಗ್ ಮಾಡೋ ಆಪ್ಷನ್ಸ್ ನಾವು ಕೊಡ್ತೀವಿ. ಸೊ ವೀಕ್ಷಕರೇ, ಎಲ್ಲಾ ಕಡೆ ಸಾಮಾನ್ಯ ಕೇಳಿರ್ತೀರ ಲೋಕಲ್ ಅಡ್ರೆಸ್ ಪ್ರೂಫ್ ಇದ್ರೆ ಮಾತ್ರ ಅಂತ. ಬಟ್ ಇಲ್ಲಿ ಲೋಕಲ್ ಅಡ್ರೆಸ್ ಪ್ರೂಫ್ ಇಲ್ಲ ಅಂದ್ರೂ ಕೂಡ ಒಂದು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ ಗಾಡಿ ಇಷ್ಟ ಆಗಿದ್ರೆ ಯಾವ್ದಾದ್ರು ನಮ್ಮ ವಿಡಿಯೋದಲ್ಲಿ ನೀವು ಆ ಗಾಡಿ ಬುಕ್ ಮಾಡ್ಕೊಳ್ಳಿ, ಫೋನ್ ಮಾಡ್ಕೊಳ್ಳಿ, ಬಂದು ಅಂತ ಬುಕ್ ಮಾಡೋಕ್ ಮೊದಲು ಕೂಡ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಡ್ರೆಸ್ ಪ್ರೂಫ್ ಇಲ್ಲ ಅಂದ್ರೂ, ಲೋಕಲ್ ಅಡ್ರೆಸ್ ಪ್ರೂಫ್ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ಬಂದು ನೀವು ಒಂದ್ಸರಿ ಗಾಡಿ ನೋಡಿ ಅಂತ ಹೇಳ್ತಾ ಡಿಸ್ಪ್ಲೇ ಮೇಲಿರೋ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮ ನೆಚ್ಚಿನ ಕಾರ್ನ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನೋಡೋಣ. ಸರ್, ವೋಲ್ಕ್ಸ್ವ್ಯಾಗನ್ ವೆಂಟೋ TSI ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಐಲೈನ್ ಇರುವಂತ ಗಾಡಿ ನಮ್ಮ ಹತ್ರ ಒಂದಿದೆ. 16 ಮಾಡಲ್ ಇದು, 15-16 ಮಾಡಲ್, ಸಿಂಗಲ್ ಓನರ್ ಗಾಡಿ, ಐಲೈನ್, 78,000 ಚಿಲ್ಲರೆ ಓಡಿದೆ. ಇದ್ರದ್ದು ಪ್ರೈಸ್ ರೇಂಜ್ ಬಂದು 6 ಲಕ್ಷ ನೆಗೋಷಿಯಬಲ್. 6 ಲಕ್ಷ ನೆಗೋಷಿಯಬಲ್. ಓಕೆ. ಸೊ ವೀಕ್ಷಕರು, ಇದು ಸೀಟು ಕೂಡ ಈ ಕಾರಲ್ಲಿ ತುಂಬಾ ಸ್ಪೇಸಿಯಸ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನೀವು ಕಾಲ್ ಹಾಕೊಂಡು ಆರಾಮಾಗಿ ಸೀಟ್ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋಬಹುದಾಗಿರುತ್ತೆ. ಸರ್ ಏನೆಲ್ಲ ಫೀಚರ್ ಇದೆ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. ಫುಲ್ ಲೋಡೆಡ್ ಗಾಡಿ ಇದು, ಟಾಪ್ ಎಂಡ್ ವೇರಿಯಂಟ್ ಇದು. AC ಡಿಫಾಗರ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್, ಅದ್ರ ಜೊತೆಗೆ ಇದು ಸ್ಟೇರಿಂಗ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS ಪ್ರತಿಯೊಂದು ಬರುತ್ತೆ ಸರ್ ಈ ಗಾಡಿಯಲ್ಲಿ. ಸೊ ಏನಕ್ಕೆ ನಾವು ಪ್ರತಿಯೊಂದು ಗಾಡಿಗೂ ಫೀಚರ್ಸ್ ಕೇಳ್ತಾ ಇದೀವಿ ಅಂದ್ರೆ, ಕೆಲವು ಕಸ್ಟಮರ್ಸ್ ಗೆ ಗೊತ್ತಿರಲ್ಲ, ಅಥವಾ ಪರ್ಟಿಕ್ಯುಲರ್ ಮಾಡಲ್, ಪರ್ಟಿಕ್ಯುಲರ್ ಗಾಡಿ ತಗೋಬೇಕು ಅಂತ ಹೇಳ್ತಾ ಇದ್ರೆ ಆ ವಿಡಿಯೋ ನೋಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಕಂಪ್ಲೀಟ್ ಆಗಿ ಅನ್ನೋದ್ರಿಂದ ನಾವು ಪ್ರತಿ ಗಾಡಿಯಲ್ಲೂ ಏನೇನ್ ಫೀಚರ್ ಇದೆ ಅನ್ನೋದನ್ನ ನಮ್ಮ ಕಸ್ಟಮರ್ಸ್ಗೆ ನಾವು ಪ್ರತಿಯೊಬ್ರು ಇಂಪಾರ್ಟೆಂಟ್ ಆದ್ರಿಂದ ತಿಳಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ. ಸರ್, ನಮ್ಮಲ್ಲಿ ಈಗ ಪೆಟ್ರೋಲ್ ಶಿಫ್ಟ್ ಡಿಸೈರ್ ಇನ್ನೊಂದು ವೇರಿಯಂಟ್ ಬಂದು 2014 ಮಾಡಲ್ ಇದು, ಸೆಕೆಂಡ್ ಓನರ್ ಗಾಡಿ ಇದ್ರದ್ದು. ಮಿಡ್ ನೈಟ್ ಬ್ಲಾಕ್ ಇದು ಕಲರ್.
ಇದ್ರದ್ದು ಪ್ರೈಸ್ ರೇಂಜ್ 5 ಲಕ್ಷ ನೆಗೋಷಿಯಬಲ್. ಇದ್ರ ಜೊತೆಗೆ ನಮ್ಮಲ್ಲಿ 3 ಲಕ್ಷ ರೇಂಜ್ ಅಲ್ಲಿ ಇರುವಂತ 3 ಆ ಕಡೆ ಈ ಕಡೆ ಇರುವಂತ ರೇಂಜ್ ಅಲ್ಲಿ ಒಂದು 3 ಗಾಡಿ ಇದಾವೆ ನಮ್ಮಲ್ಲಿ ಈ ಲೈನ್ ಅಲ್ಲಿ ನೀವು ಬಂದಾಗ. ಓಕೆ, ನಮ್ಮಲ್ಲಿ ಆಪ್ಷನ್ಸ್ ಸೂಪರ್. ಇದು 5 ಲಕ್ಷ ರೇಂಜ್ ಅಲ್ಲಿ ಆಗುವಂತ ಗಾಡಿ ನೆಗೋಷಿಯಬಲ್ ಇರುತ್ತೆ, ಸೆಕೆಂಡ್ ಓನರ್ ಗಾಡಿ. ಸೊ ವೀಕ್ಷಕರ ಇಂಟೀರಿಯರ್ ನಾವು ನೋಡ್ತಾ ಹೋಗೋಣ. ಏನೆಲ್ಲ ಫೀಚರ್ ಇದೆ ಸರ್ ಇದು? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ ಕವರ್ಸ್ ಬರುತ್ತೆ, ಇದ್ರಲ್ಲೂ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇಷ್ಟು ಈ ಗಾಡಿಯಲ್ಲಿ ಬರುವಂತ ಸೊ ಪ್ರತಿಯೊಂದು ಗಾಡಿಯಲ್ಲೂ ಕೂಡ ಮ್ಯೂಸಿಕ್ ಸಿಸ್ಟಮ್ ಇನ್ಕ್ಲೂಡ್ ಆಗೇ ಬರ್ತಾ ಇದೆ. ನಾವೇನು ಹಾಕ್ಸ್ಬೇಕು ಹೊರಗಡೆಯಿಂದ ಅಂತ ತಲೆನೋವು ಇರಲ್ಲ ವೀಕ್ಷಕರೇ. ಸೊ ಪವರ್ ವಿಂಡೋ ಹಾಗೂ ಬ್ಲಾಕ್ ಕಲರ್ ಯಾರಾದ್ರೂ ಇಷ್ಟ ಪಡ್ತಾ ಇದ್ರೆ ಖಂಡಿತ ಕಪ್ಪು ಕಲರ್ ಪ್ರಿಯರ್ ಇದ್ದೇ ಇರ್ತಾರೆ. ಅವ್ರಿಗೆ ಕೂಡ ಒಂದು ಅದ್ಭುತವಾದ ವಿಡಿಯೋ ಅಂತಾನೆ ಹೇಳ್ಬೋದು. ಹಾಗೂ ವಿಡಿಯೋದಲ್ಲಿ ಹೇಳ್ದಂಗೆ ನಿಮ್ಗೆ 3 ಲಕ್ಷ ಚಿಲ್ಲರೆಯಲ್ಲಿ ಒಂದು ಕಾರ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ನಿಮ್ಗೆ ಅವೈಲೇಬಲ್ ಇದೆ, ವೈಟ್ ಅಂಡ್ ಬ್ಲಾಕ್ ಕಲರ್ ಅಲ್ಲಿ. ಸರ್ ಇದು ರಿಡ್ಜ್, ಯಾರಿಗಾರು ರಿಡ್ಜ್ ಅವಶ್ಯಕತೆ ಇದ್ದವ್ರಿಗೆ ನಮ್ಮಲ್ಲಿ ಒಂದು ರಿಡ್ಜ್ ಇದೆ. ಈಗ ಡೀಸೆಲ್ ವೇರಿಯಂಟ್ 2011 ಮಾಡಲ್, ಓಕೆ, ವಿಡಿಯೋ ವೇರಿಯಂಟ್, ಸೆಕೆಂಡ್ ಓನರ್ ಗಾಡಿ ಇದು. ಇದ್ರದ್ದು ಪ್ರೈಸ್ ರೇಂಜ್ ಬಂದು 3,40,000 ನೆಗೋಷಿಯಬಲ್. 3,40,000 ನಿಮ್ಗೆ ಸಿಗ್ತಾ ಇದೆ. ಆ ಸೀಟ್ ನೀವು ನೋಡಿದ್ರೆ ಖಂಡಿತ ಇಷ್ಟಪಡ್ತೀರಾ. ಸೀಟ್ ಕವರ್ ನೀವು ನೋಡ್ತಾ ಇದ್ದೀರಾ ಸರ್. ಏನೆಲ್ಲ ಫೀಚರ್ ಇದೆ ಸರ್ ಇದು? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್ಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದರಲ್ಲಿ. ಸೂಪರ್. ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ ಇದು. ಶೋರೂಮ್ ಹಿಸ್ಟ್ರಿ. ಈ ಇನ್ಸೈಡ್ ಇಂಟೀರಿಯರ್ ನೋಡ್ತಾ ಇದ್ರೆ ಹೇಳ್ಬೋದು ನೀಟ್ನೆಸ್ ಯಾವ ತರ ಮೇಂಟೈನ್ ಮಾಡಿದ್ದಾರೆ, ಶೋರೂಮ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಾನೇ ಹೇಳ್ತಾ ಇದ್ದೆ ಅಷ್ಟಕ್ಕೆ ಅವರು ಹೇಳಿದ್ರು. ನೀವು ಒಂದ್ಸರಿ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಅದ್ರ ನೀಟ್ನೆಸ್ ಬಗ್ಗೆ ನೋಡಿ, ಕ್ವಾಲಿಟಿ ಬಗ್ಗೆ ನೋಡಿ, ಹಾಗೂ ಕಮೆಂಟ್ ಮಾಡಿ. ಯಾರಾದ್ರೂ ವಿಸಿಟ್ ಮಾಡಿರೋರು ಮತ್ತೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ಬರೋ ಕಸ್ಟಮರ್ಸ್ಗೆ ಗೊತ್ತಾಗ್ಲಿ ಯಾವ ತರ ಕ್ವಾಲಿಟಿ ಇತ್ತು, ಅಥವಾ ಇನ್ನ ಏನಾದ್ರೂ ಫೀಡ್ಬ್ಯಾಕ್ ಇದ್ರು ಕೂಡ ಹೇಳಿ, ಅವರು ಕೂಡ ಇಂಪ್ರೂವ್ ಮಾಡ್ಕೋತಾರೆ ಅಂತ ಹೇಳ್ತಾ. ಸರ್ ಈ ಕಾರ್ ಬಂದು ಸರ್ ಇದು ಬಂದು ಇನ್ನೊಂದು ಬ್ಲಾಕ್ ಕಲರ್ ನಮ್ಮಲ್ಲಿ ಶಿಫ್ಟ್ ಹೊಂದಿರುವಂತದ್ದು 2010 ಮಾಡಲು, ಥರ್ಡ್ ಓನರ್ ಗಾಡಿ ಇದು. ಓಕೆ, ಇದ್ರದ್ದು ಪ್ರೈಸ್ ರೇಂಜ್ ಬಂದು 3,25,000 ಆಗುತ್ತೆ. 3,25,000. ಓಕೆ ಸರ್, ಏನು ಪ್ರೈಸ್ ರೇಂಜ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ ನಮ್ಮ ಕಸ್ಟಮರ್ಸ್ ಬಂದ್ರೆ? ಸರ್ 3,10,000 ರೇಂಜ್ ಕ್ಲೋಸ್ ಮಾಡ್ತೀವಿ. 3,10,000. ಓಕೆ ಓಕೆ ಸರ್ ನಮ್ಮಲ್ಲಿ ಈಗ ಒಂದು ಐಟನ್ ಒಂದಿದೆ 2014 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ, 60,000 ಚಿಲ್ಲರೆ ಹೊಡಿರೋಂತ ಗಾಡಿ, ವೈಟ್ ಕಲರ್. ಇದ್ರದ್ದು ಪ್ರೈಸ್ ರೇಂಜ್ ಬಂದು 3,65,000 ಇದು. ನೀವು ನೋಡ್ಬೋದು ಇಂಟೀರಿಯರ್ ಒಂದ್ಸತಿ. ಸರ್ ಈಗ ಒಂದು ಪ್ರಶ್ನೆ ಇದೆ ಸರ್. ನಮ್ಮ ಕಸ್ಟಮರ್ಸ್ ಕೇಳ್ತಾರೆ, ಯಾರಾದ್ರೂ ಒಬ್ರಾದ್ರೂ ಕೇಳ್ತಾರೆ, ಯೆಲ್ಲೋ ಕಲರ್ ಬೋರ್ಡ್ ಓಡಿಸಿರ್ತಾರೆ, ಅದನ್ನ ವೈಟ್ ಗೆ ಕನ್ವರ್ಟ್ ಮಾಡಿ ಇಲ್ಲಿ ಮಾರಾಟ ಮಾಡ್ತಿರ್ತಾರೆ ಅಂತ. ಯಾವ ತರ ಐಡೆಂಟಿಫೈ ಮಾಡ್ಬೋದು, ಅಥವಾ ಆ ತರ ಇದೆಯಾ? ಸರ್ ಅದರಲ್ಲಿ ಇರೋಂತ ಗಾಡಿಗಳಿದ್ರೆ ನಮ್ಮಂತ ಡೀಲರ್ಶಿಪ್ ಗೊತ್ತಾಗಿರುತ್ತೆ, ಇಲ್ಲ ಕಸ್ಟಮರ್ಗಳಿಗೂ ಒಂದಷ್ಟು ನಾಲೆಜಬಲ್ ಇರೋಂತ ಗೊತ್ತಾಗಿರುತ್ತೆ. ಬಟ್ ಏನಿದ್ರೆ ಟ್ರಾನ್ಸ್ಪರೆನ್ಸಿಯಿಂದ ವ್ಯವಹಾರ ಮಾಡಿದ್ರೆ ಗೊತ್ತಾಗುತ್ತೆ. ಹೇಳ್ಬೋದು, ಆ ತರ ಇದ್ರೆ ಹೇಳ್ತೀರಾ? ಅದ್ರಲ್ಲಿ ನಮ್ಮಲ್ಲಿ ಆ ತರ ಗಾಡಿಗಳು ಇರಲ್ಲ. ಏನಾರ ಆ ತರ ಸೀಕ್ವೆನ್ಸ್ ಎಲ್ಲ ಗಾಡಿಗಳು ಕಸ್ಟಮರ್ ತಂದು ನಿಂತು ಮಾರುವಾಗ ಹೇಳಿದ್ರು ಅಂದ್ರೂ ನಾವ್ ಹೇಳಿ ಕಸ್ಟಮರ್ಗೆ ಟ್ರಾನ್ಸ್ಪರೆಂಟ್ ಆಗಿರ್ತೀವಿ. ಓಕೆ ಸರ್, ಏನೆಲ್ಲ ಫೀಚರ್ಸ್ ಇದೆ? AC ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿಯಿಂದಾನೇ ಬರುತ್ತೆ ಸರ್. ಶೋರೂಮ್ ಹಿಸ್ಟ್ರಿ ಇದೆ ಇದ್ರದ್ದು ಗಾಡಿಯಲ್ಲೂ, ಜೊತೆ ಸೀಟ್ ಕವರ್ಸ್ ಇದೆ ಇದ್ರಲ್ಲೂ. ಓಕೆ, ಸೊ ವೀಕ್ಷಕರ ನೋಡ್ತಾ ಇದ್ದೀರಾ ನೀವು ಇಂಟೀರಿಯರ್ ನೀವು ನಮ್ಮ ವಿಡಿಯೋದಲ್ಲೇ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಫುಲ್ಲು ಅಚ್ಚುಕಟ್ಟಾಗಿದೆ, ನೀಟ್ನೆಸ್ ಆಗಿದೆ, ಶೋರೂಮ್ ಹಿಸ್ಟ್ರಿ ಇದೆ. ನಿಮ್ಗೆ ಇನ್ನೇನ್ ಬೇಕು? 3 ಲಕ್ಷದಲ್ಲಿ ಒಂದು ಕಾರ್ ತಗೋಬಹುದು ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ನಿಮ್ಗೆ EMI ಫೆಸಿಲಿಟಿ ತಗೋಬಹುದು. ಸರ್ EMI ಫೆಸಿಲಿಟಿ ಇದೆ? ಹೌದು ಸರ್, ಆಗುತ್ತೆ. ಸೊ EMI ಮುಖಾಂತರ ನೀವು ಒಂದು ಕಾರ್ ತಗೋಬಹುದು ಅಂತ ಹೇಳಿದ್ರೆ, ಇನ್ನೊಂದು ನಾವು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲಿ, ನಿಮ್ಗೋಸ್ಕರ ಒಂದು ಸ್ಪೆಷಲ್ ಇನ್ಫಾರ್ಮೇಶನ್ ಇರುತ್ತೆ ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ, ಏನಂದ್ರೆ 50,000ಕ್ಕೂ ಕೂಡ ಒಂದು ಕಾರ್ ಇದೆ ನಿಮ್ಗೆ. 50,000 ಕಾರ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಫುಲ್ ವಿಡಿಯೋ ನೋಡಿ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ, ನಮ್ಗೆ ಒಂದು ಸಬ್ಸ್ಕ್ರೈಬ್, ಲೈಕ್ ಮಾಡೋ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿ ಅಂತ. ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕಾರ್ ತಗೋಬೇಕು, ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಉತ್ತಮವಾದ ಕಾರ್ ತಗೋಬೇಕು ಅಂತ ಹೇಳಿದ್ರೆ, ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಮುಂದಿನ ವಿಡಿಯೋ ಸ್ಟಾರ್ಟ್ ಮಾಡಿ. ಸರ್ ಈಗ ನೀವು ಎಷ್ಟು ಗಾಡಿಗಳು ನೋಡಿದಿರಲ್ಲ, ಒಂದು 5 ಲಕ್ಷ ಆ ಕಡೆ ಈ ಕಡೆ, ಒಂದು ಸ್ವಲ್ಪ ಬಜೆಟ್ ಇನ್ಚೂರ್ ಎಕ್ಸ್ಟೆಂಡ್ ಮಾಡಿ ಒಂದು 34,000 ಪ್ರೈಸ್ ನ ಇನ್ನೊಂಚೂರು ಐಸ್ ಮಾಡೋರ್ಗೆ ಇನ್ನೊಂದು ಆಪ್ಷನ್ ನಮ್ಮಲ್ಲಿ ಏನಂದ್ರೆ ಡಸ್ಟರ್ ಇದೆ. 2014 ಮಾಡಲು, ಸೆಕೆಂಡ್ ಓನರ್ ಗಾಡಿ, 85 PS, ಸಿಲ್ವರ್ ಕಲರ್ ಗಾಡಿ ಇದು. 14 ಮಾಡಲು, 15 ರಿಜಿಸ್ಟ್ರೇಷನ್ ಇರುವಂತ ಗಾಡಿ ಇದು. ಇದ್ರದ್ದು ಪ್ರೈಸ್ ರೇಂಜ್ ಬಂದು 6,30,000 ನೆಗೋಷಿಯಬಲ್. ಸೊ ವೀಕ್ಷಕರೇ, 6,30,000ಕ್ಕೆ ನಿಮ್ಗೆ ಸಿಗ್ತಾ ಇದೆ ಡಸ್ಟರ್ ಗಾಡಿ. ಡಸ್ಟರ್ ಗಾಡಿಲಿ ಏನೆಲ್ಲ ಫೀಚರ್ ಇದೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಬನ್ನಿ.
ಸರ್ ಇದರಲ್ಲಿ ಬಂದು ಈ ಗಾಡಿ ಫೀಚರ್ಸ್ ಬಂದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ, ಬೂಟ್ ಸ್ಪೇಸ್ ನೋಡ್ಬೋದು ನೀವು ಈ ಗಾಡಿಯಲ್ಲಿ ಡಸ್ಟರ್ಗಳಲ್ಲಿ ನೀವು ನೋಡ್ಬೋದು ಬೂಟ್ ಸ್ಪೇಸ್ ನ ತುಂಬಾ ಸೂಪರ್ ಸರ್. ದೊಡ್ಡ ಬೂಟ್ ಸ್ಪೇಸ್ ಬರುವಂತ ಮಿನಿ SUVs ಇದು. ಸೊ ಆರಾಮಾಗಿ ಯಾವ್ದಾದ್ರು ಫಂಕ್ಷನ್ ಮಾಡ್ತಾ ಇದ್ರು ನೀವು ಆರಾಮಾಗಿ ನಿಮ್ದು ಏನೇ ಸಾಮಗ್ರಿಗಳಿದ್ರು ಕೂಡ ಹಾಕೊಂಡು ಹೋಗ್ಬೋದು ಅಂತ ಹೇಳ್ತಾ 6,30,000 ನಿಮ್ಗೆ ಡಸ್ಟರ್ ಬೇಕು, ಸ್ಪೇಸಿಯಸ್ ಆಗಿ ಬೇಕು ಅಂತ ಹೇಳಿದ್ರೆ ನೀಲಾದ್ರಿ ಕಾರ್ಸ್ಗೆ ಬರ್ಬೋದು. ಡಿಸ್ಪ್ಲೇ ಕಾಣೋ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಂತ ಹೇಳ್ತಾ ನಿಮ್ಗೆ ಸೀಟ್ ಕೆಪಾಸಿಟಿ ಆಗಿರ್ಲಿ ಅಥವಾ ಸ್ಪೇಸಿಯಸ್ ಆಗಿರ್ಲಿ, ನಿಮ್ಗೆ ಸೀಟ್ ಇನ್ಕ್ಲೈನ್ಡ್ ಆಗಿರ್ಲಿ ಎಲ್ಲ ನಿಮ್ಗೆ ತೋರಿಸ್ತಾ ಇದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ ಗಾಡಿ, ಹಾಗೂ ಪವರ್ ಸ್ಟೇರಿಂಗ್ ಆಗಿರುತ್ತೆ. ನಿಮ್ಗೆ AC ಕೂಡ ಆಸ್ ಯೂಸ್ವಲ್ ಇದ್ದೇ ಇರುತ್ತೆ, ಹಾಗೂ ಸೀಟ್ ಕವರ್ ಕೂಡ ಉತ್ತಮವಾಗಿದೆ. ನಿಮ್ಗೆ ಯಾರಾದ್ರೂ ಡಸ್ಟರ್ ನಿಮ್ಗೆ ಈ ಬಜೆಟ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇ ಮಿರರ್ ನಂಬರ್ಗೆ ಫೋನ್ ಮಾಡಿ ನೀವು ಕಾಯ್ದಿರಿಸ್ಕೋಬಹುದು. ಟೆಸ್ಟ್ ಡ್ರೈವ್ಗೆ ಹೇಳ್ಬೋದು, ಇಂಥ ದಿನ ಬರ್ತಾ ಇದೀನಿ ಅಂತ ಹೇಳ್ಬೋದು. ನೀವು ಫ್ರಂಟ್ ಅಲ್ಲೂ ಕೂಡ ಆಲ್ಟ್ರೇಷನ್ ಎಲ್ಲ ನಿಮ್ಗೆ ಏನ್ ಹೊರಗಡೆ ₹1 ಕೆಲಸ ಮಾಡೋಂಗಿಲ್ಲ. ಡಸ್ಟರ್ ಬಗ್ಗೆ ನಾವೇನು ಮಾತಾಡಂಗಿಲ್ಲ ಜಾಸ್ತಿ ಅಂತ ಹೇಳ್ತಾ ನಿಮ್ಗೆ. ಹಾಗೂ ಮತ್ತೆ 3 lakhs ಬಜೆಟ್ ಅಲ್ಲಿ ಒಂದು ಕಾರ್ ಇದೆ ನಿಮ್ಗೆ, ಅದನ್ನು ಕೂಡ ತೋರಿಸ್ತಾ ಇದೀನಿ ಬನ್ನಿ. ಸರ್ ಇದು ಬಂದು ಶಿಫ್ಟ್ ವೈಟ್ ಕಲರ್ 2009 ಮಾಡಲ್ ವಿಡಿಯೋ ವೇರಿಯಂಟ್, 3rd ಓನರ್ ಗಾಡಿ ಇದು ನಮ್ಮ ಹತ್ರ ಇರುವಂತ ಗಾಡಿ. ಇದ್ರದ್ದು ಪ್ರೈಸ್ ರೇಂಜ್ ಬಂದು 2.9 lakhs ನೆಗೋಷಿಯಬಲ್. 2.9 ಸೊ ವಿಚಾರ 2,90,000 ನಿಮ್ಗೆ ಸಿಗ್ತಾ ಇದೆ ಇಲ್ಲಿ. ಸೂಪರ್ ವೈಟ್ ಕಲರ್ ಅಲ್ಲಿ ಸಿಗ್ತಾ ಇದೆ. ಇಂಟೀರಿಯರ್ ನೋಡ್ತಾ ಇದ್ದೀರಾ, ಸ್ಪೇಸಿಯಸ್ ಆಗಿದೆ. 2,90,000 ಇವಾಗ ನೀವು ನೋಡ್ಬೋದು, ಒಂದು ಬೈಕ್ ತಗೋಬೇಕು ಅಂದ್ರೆ 1.5 ಲಕ್ಷ ಕೊಡ್ಬೇಕು. ನೀವು 2,90,000 ಸದ್ಯಕ್ಕೆ ಒಂದು ಸಣ್ಣ ಫ್ಯಾಮಿಲಿ ನೀವು ಒಂದು ಅರ್ಜೆಂಟಿಗೆ ಕಾರ್ ತಗೋಬೇಕು ಅಂತ ಹೇಳಿದ್ರೆ ನೀವು ಆರಾಮಾಗಿ ಈ ಕಾರನ್ನ ಖರೀದಿಸಬಹುದು ಅಂತ ಹೇಳ್ತಾ, ಇದ್ರ ಬಗ್ಗೆ ಸಂಪೂರ್ಣ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಿಸ್ಪ್ಲೇ ನಂಬರ್ಗೆ ಫೋನ್ ಮಾಡಿ. 2 ಇಲ್ಲ 3 ನಂಬರ್ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಹಾಗೂ ನೀಲಾದ್ರಿ ಕಾರ್ಸ್ಗೆ ನೀವು ಬರಬೇಕು, ಲೊಕೇಶನ್ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಪ್ ಲೊಕೇಶನ್ ಕೊಟ್ಟಿರ್ತೀನಿ, ಒಂದೇ ಕ್ಲಿಕ್ ಮಾಡೋ ಮುಖಾಂತರ ನೀವು ಈ ಕೋಣನಕುಂಟೆ ಕ್ರಾಸ್ ಅಲ್ಲಿ ಇರ್ತಕ್ಕಂತಹ ಈ ನೀಲಾದ್ರಿ ಕಾರ್ಸ್ಗೆ ಬರ್ಬೋದು ಅಂತ ಹೇಳ್ತಾ. ಸರ್ ನೆಕ್ಸ್ಟ್ ಇದು ಡೆಲ್ಲಿ ಬೆಂಗಳೂರು ಇದ್ದಾಗ ಸರ್ ನಮ್ಮಲ್ಲಿ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಒಂದು Hyundai Venue ಇದೆ. ಇದು ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟರ್ಬೋ ಅಂತ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತೆ ಇದು. ಸರ್ ನಮ್ಮಲ್ಲಿ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಬಂದಾಗ ಒಂದು SUV ವೇರಿಯಂಟ್ ಅಲ್ಲಿ Hyundai Venue ಇದೆ, 21 ಮಾಡಲು IMT ವೇರಿಯಂಟ್ ಇದು. ಹಾಗಾದ್ರೆ ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇರುವಂತ ಗಾಡಿ ಇದು. ಕ್ಲಚ್ಲೆಸ್ ಟ್ರಾನ್ಸ್ಮಿಷನ್ ಮ್ಯಾನ್ಯುಯಲ್ ಬರುತ್ತೆ ಇದು. 1 ಲೀಟರ್ ಪೆಟ್ರೋಲ್ ಇಂಜಿನ್ ನೋಡ್ಬೋದು, ನೀವು ಇಂಟೀರಿಯರ್ ನೋಡ್ಬೋದು. ಬರೀ 12,000 ಓಡಿರುವಂತ ಗಾಡಿ. ಓಕೆ, ಶೋರೂಮ್. ಹೌದು ಸರ್, ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ ವಿತ್ ಸನ್ರೂಫ್, ಫುಲ್ ಲೋಡೆಡ್ ಗಾಡಿ ಸರ್. ಓಕೆ, ಏರ್ ಬ್ಯಾಗ್, ABS ಪ್ರತಿಯೊಂದು ಬರುವಂತ ಗಾಡಿ. ಟಾಪ್ ಎಂಡ್ ಮಾಡಲ್. ಹೌದು ಸರ್. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದ್ರ ಪ್ರೈಸ್ 11.5 ನೆಗೋಷಿಯಬಲ್ ಸರ್. 11.5 ನೆಗೋಷಿಯಬಲ್ ಆಗಿದೆ. ಶೋರೂಮ್ ರೇಟ್ ಬಂದು ಇದು 16 ಲಕ್ಷ ಇದೆ. 16 ಲಕ್ಷ. ಹೌದು ಸರ್. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಪಿನ್ ಪಾಯಿಂಟ್ ಅಷ್ಟು ನಿಮ್ಗೆ ಸ್ಕ್ರಾಚಸ್ ನೀವೆಲ್ಲೂ ಕಾಣ ಸಿಗಲ್ಲ ನಿಮ್ಗೆ. ಹಾಗೂ ಒಳಗಡೆ 11,000 ಓಡಿದೆ ಅಂತ ಹೇಳಿದ್ರೆ ಯಾವ ತರ ಮೇಂಟೆನೆನ್ಸ್ ಆಗಿದೆ ಅಂತಾನು ನಿಮ್ಗೆ ಗೊತ್ತಾಗುತ್ತೆ. ಸೊ ಸನ್ ರೂಫ್ ಕೂಡ ನಿಮ್ಗೆ ಫೆಸಿಲಿಟಿ ಇರ್ತದೆ. ಟಚ್ ಸ್ಕ್ರೀನ್ ಕೂಡ 3D ಇದೆ ನಿಮ್ಗೆ. ಎಲ್ಲ ಫೀಚರ್ಸ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಆದಷ್ಟು ಬೇಗ ಸೇಲ್ ಆಗೋಕ್ ಮೊದಲೇ ನೀವು ಇದನ್ನ ಬುಕ್ ಮಾಡ್ಬೇಕು ಅಂತ ಹೇಳಿದ್ರೆ ಬಂದು ನೀಲಾದ್ರಿ ಕಾರ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ. ಇದು ಬಂದು ನಮ್ಮಲ್ಲಿ ಒಂದು ಬ್ರಿಜಾ ಇದೆ 2016 ಮಾಡಲು. ನಮ್ಮಲ್ಲಿ ಒಂದು ರೆಡ್ ಕಲರ್ ಬಂದು ಒಂದು ಬ್ರೆಜಾ ಇದೆ 2016 ಮಾಡಲು, ಡೀಸೆಲ್ ವೇರಿಯಂಟ್, 2nd ಓನರ್ ಗಾಡಿ, 1 ಲಕ್ಷ ಓಡಿರುವಂತ ಗಾಡಿ, ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ ಇದು. ಓಕೆ, ಇದ್ರ ಪ್ರೈಸ್ ರೇಂಜ್ ಬಂದು 7,60,000 ನೆಗೋಷಿಯಬಲ್ ಸರ್. ಓಕೆ, ಏನೆಲ್ಲ ಫೀಚರ್ ಇದೆ ಸರ್? ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಕವರ್ಸ್ ಬರುತ್ತೆ. ಇದ್ರದ್ದು ಪ್ರೈಸ್ ರೇಂಜ್ 7,60,000 ನೆಗೋಷಿಯಬಲ್ ಇರುತ್ತೆ ಸರ್. ಬ್ಯಾಂಕ್ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಮ್ಯಾಕ್ಸಿಮಮ್ ಫಂಡಿಂಗ್ ಆಗುತ್ತೆ. ಓಕೆ, ಸೊ ವೀಕ್ಷಕರೇ, ರೆಡ್ ಕಲರ್ ಖಂಡಿತ ಇಷ್ಟಪಡ್ತೀರಾ. ಏನಕ್ಕೆ ಇಲ್ಲಿ ಕಮ್ಮಿ ರೆಡ್ ಕಲರ್ ಇದೆ ಅಂದ್ರೆ ಆದಷ್ಟು ಜಾಸ್ತಿ ಸೇಲ್ ಆಗ್ತಕ್ಕಂತಹ ಒಂದು ರೆಡ್ ಕಲರ್ ಗಾಡಿ ಇದೆ. ನಿಮ್ಗೂ ಕೂಡ ಬೇಗ ಬುಕ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಟೆಸ್ಟ್ ಡ್ರೈವ್ ಮಾಡ್ಬೋದು. ಒಳಗಡೆ ಇಂಟೀರಿಯರ್ ನೋಡ್ತಾ ಇದ್ದೀರಾ, ಸೀಟಿಂಗ್ ಕೆಪಾಸಿಟಿ ಹಾಗೂ ಸೀಟ್ ಕ್ವಾಲಿಟಿ ನೋಡಿ ನೀವು, ತುಂಬಾ ಚೆನ್ನಾಗಿದೆ. ಹಾಗೂ ನೆಕ್ಸ್ಟ್ ರೆಸ್ಟ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ ಸರ್.
ಸರ್ ನಮ್ಮಲ್ಲಿ ಇನೋವಾ ಕೇಳ್ಕೊಂಡ್ ಬಂದವ್ರಿಗೆ ಒಂದ್ ಗಾಡಿ ಇದೆ 2011 ಪಕ್ಕ ಬೆಂಗಳೂರು ಗಾಡಿ ಇದು ನೋಡಿ ನಂಬರ್ ಇದು ಪಕ್ಕ ಬೆಂಗಳೂರು ರಿಜಿಸ್ಟ್ರೇಷನ್ ಇರುವಂತ ಗಾಡಿ ಸೆಕೆಂಡ್ ಓನರ್ 1,80,000 ಹೊಡಿದೆ ಫುಲ್ಲಿ ಶೋರೂಮ್ ಇಷ್ಟ ಇರುವಂತ ಗಾಡಿ 11 ಮಾಡಲ್ ಇದು ಓಕೆ ಎಲಿಫೆಂಟ್ ಗ್ರೇ ಕಲರ್ ಇದ್ರದ್ದು ಪ್ರೈಸ್ ರೇಂಜ್ ಬಂದು 7.5 ಲಕ್ಷ ಮಾಡ್ಕೊಡ್ತೀವಿ ಸೊ 7.5 ಲಕ್ಷ 7.5 ಲಕ್ಷಕ್ಕೆ ನಿಮ್ಗೆ ಸಿಗ್ತಾ ಇದೆ ಇನ್ನೋವಾ. ಸೊ ಇಂಟೀರಿಯರ್ ಇನ್ನೋವಾ ಬಗ್ಗೆ ಹೇಳೋಂಗೆ ಇಲ್ಲ, ವೆರಿ ಸ್ಪೇಷಿಯಸ್ ಆಗಿರುತ್ತೆ. ಹಾಗೂ ಮ್ಯೂಸಿಕ್ ಸಿಸ್ಟಮ್ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ ನಿಮ್ಗೆ. ಸೊ ಇಲ್ಲಿ ನೋಡ್ಬೋದು ಆರಾಮಾಗಿ ಎಷ್ಟು ಸೀಟಿಂಗ್ ಕೆಪಾಸಿಟಿ 7 ಸೀಟರ್ ಸರ್ ಇದು. ಸೊ 7 ಸೀಟರ್ 7 ಜನ ನೀವು ಹೋಗ್ಬೇಕು. ಇನ್ನೋವಾ ಗಾಡಿ ಬೇಕು, ಸ್ವಲ್ಪ ಪ್ರೀಮಿಯಂ ಆಗಿ ಕಾಣ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ಪ್ರೀಮಿಯಂ ಕಾಣಬೇಕು ಅಂತ ಹೇಳಿದ್ರೆ ನೀವು ಈ ನೀಲಾದ್ರಿ ಕಾರ್ಸ್ ಅಲ್ಲಿ ನೋಡ್ಬೋದು. ಹಾಗೂ ನಿಮ್ಗೆ ಆಲ್ರೆಡಿ 7 ಸೀಟರ್ ಕೆಪಾಸಿಟಿಯನ್ನು ತೋರಿಸುತ್ತೆ. ಬೂಟ್ ಸ್ಪೇಸ್ ಅನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಒಂದು ಬಿಗ್ ಫ್ಯಾಮಿಲಿ, ನಮ್ದು ಜಾಯಿಂಟ್ ಫ್ಯಾಮಿಲಿ ಇದೆ ಅಂತ ಹೇಳಿದ್ರೆ ಈ ಕಾರು ನಿಮ್ಗೆ ಮಾಡಿಸಿದ್ದು ಅಂತ ಹೇಳ್ತಾ, ಡಿಸ್ಪ್ಲೇ ಮೇಲಿರೋ ನಂಬರ್ಗೆ ಫೋನ್ ಮಾಡೋ ಮುಖಾಂತರ ನೀವು ಟೆಸ್ಟ್ ಡ್ರೈವ್ಗೆ ಆ ದಿನ ಕಾಯ್ದಿರಿಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕಾರ್ ನೋಡೋಣ. ಸರ್ 2014 ಮಾಡಲ್ XUV ಒಂದಿದೆ ನಮ್ಮಲ್ಲಿ, W8 ವರ್ಷನ್ ಟಾಪ್ ಎಂಡ್ ವೇರಿಯಂಟ್ ಇದು, ಸಿಲ್ವರ್ ಕಲರ್, ಸೆಕೆಂಡ್ ಓನರ್, ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ ಇದು ಕೂಡ ನಮ್ಮ ಹತ್ರ. ಇದ್ರದ್ದು ಒಂದು 8 ಲಕ್ಷ ಬಜೆಟ್ ಅಲ್ಲಿ ಹೋಗೋರು 8 ಲಕ್ಷ ಆ ಕಡೆ ನೋಡ್ತಾ ಇರೋರ್ಗೆ ಒಂದು ಒಳ್ಳೆ ಆಪ್ಷನ್. ಪ್ರೈಸ್ ಬಂದು ಇದ್ರದ್ದು 8.5 ಲಕ್ಷ. ಸೊ ವೀಕ್ಷಕರೇ, 5 ರಿಂದ 6 ಲಕ್ಷ ನೀವು ಹ್ಯಾಚ್ ಬ್ಯಾಕ್ ಕಾರ್ ತಗೊಳ್ಳೋ ಬದಲು ಒಂದ್ ವೇಳೆ SUV ತಗೋಬೇಕು ಅಂತ ಹೇಳಿದ್ರೆ 1 ರಿಂದ 2 ಲಕ್ಷ ಅಡ್ಜಸ್ಟ್ ಮಾಡೋದಾದ್ರೆ ನೀವು ಜಾಸ್ತಿ, ಅಥವಾ EMI ಹೋಗೋದಾದ್ರೆ ನಿಮ್ಗೆ SUV ಸಿಗ್ತಾ ಇದೆ. ಸರ್ ಏನೆಲ್ಲ ಫೀಚರ್ ಇದೆ? ಎಲ್ಲ ಬರುತ್ತೆ ಸರ್ ಇದರಲ್ಲಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ನ್ಯಾವಿಗೇಷನ್ ಇರುತ್ತೆ, ಲೆದರ್ ಸೀಟ್ ಕವರ್ಸ್. ಸೊ ನೋಡ್ತಾ ಇದ್ರ ವೀಕ್ಷಕರೇ, ಇದು ಕಂಪ್ಲೀಟ್ಲಿ ಲೆದರ್ ಸೀಟ್ ಕವರ್ಸ್ ಆಗಿರ್ತದೆ. ಚೆನ್ನಾಗಿದೆ, ಎಲ್ಲೂ ಕೂಡ ನಿಮ್ಗೆ ಒಂದು ಬಿರುಕು ಕೂಡ ಕಾಣ್ತಾ ಇಲ್ಲ. ಹಾಗೂ ಬೂಟ್ ಸ್ಪೇಸ್ ಕೂಡ ಅದ್ಭುತವಾಗಿದೆ, ಜಾಸ್ತಿ ಆಗಿದೆ. ಅದು ಕೂಡ ನೀವು ನೋಡ್ಬೋದು ಇಲ್ಲಿ. ಓಕೆ, ಸೂಪರ್ ಸರ್. ಸರ್ ಈಗ ಈ SUV ತಗೊಳ್ಳೋರು ಸರ್ ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದ್ರೆ ಗಾಡಿ ಕೊಡ್ತೀರಾ? ಸರ್ ಒಂದು 5 ರಿಂದ 6 ಲಕ್ಷ ಫಂಡಿಂಗ್ ಆಗುತ್ತೆ, ಒಳ್ಳೆ ಪ್ರೊಫೈಲ್ ಇದ್ರೆ ನಮ್ಮ ಹತ್ರ. ಸೊ 2 ರಿಂದ 3 ಲಕ್ಷ ತಗೊಂಡು ಬಂದ್ರೆ SUV ತಗೊಂಡು ಹೋಗ್ಬೋದು. ಹೌದು ಸರ್. ಸರ್ ನಮ್ಮಲ್ಲಿ ಒಂದು ಸ್ಕೋಡಾ ಆಕ್ಟೇವಿಯಾ ಇದೆ, ಒಂದು 2017 ಮಾಡಲ್ ಪೆಟ್ರೋಲ್ ವೇರಿಯಂಟ್, ಫುಲ್ಲಿ ಲೋಡೆಡ್ LNK ಅಂತ ಕರಿತೀವಿ ಇದನ್ನ ವೇರಿಯಂಟ್. ಓಕೆ, 17 ಸಿಂಗಲ್ ಓನರ್, 70,000 ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ, 70,000 ಓಡಿದೆ ಕಿಲೋಮೀಟರ್. ನೀವು ನೋಡ್ಬೋದು, ಫುಲ್ಲಿ ಲೋಡೆಡ್ ಗಾಡಿ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪ್ಯಾಡಲ್ ಶಿಫ್ಟರ್ಸ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು, ವಿತ್ ಸನ್ರೂಫ್ ಬರುತ್ತೆ. ವಿತ್ ಸನ್ರೂಫ್? ಹೌದು ಸರ್. ಓಕೆ, ಇದು 7 ಸ್ಪೀಡ್ DSG ಗೇರ್ ಬಾಕ್ಸ್ ಇರುವಂತ ಗಾಡಿ. ಸೊ ವೀಕ್ಷಕರೇ, ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು, ಬ್ಯಾಕ್ ಸೈಡ್ ಕ್ಯಾಮ್ರಾ ಜೊತೆ ಸರ್ ORM ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ವಿತ್ ನ್ಯಾವಿಗೇಷನ್ ಬರುವಂತ ಗಾಡಿ ಇದು. ಲೆದರ್ ಸೀಟ್ ಕವರ್ಸ್ ವಿತ್ ಡ್ರೈವರ್ ಸೈಡ್ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಇದಕ್ಕೆ. ರೇರ್ ವೆಂಟ್ಸ್ ಬರುತ್ತೆ, AC ರೇರ್ ವೆಂಟ್ಸ್ ಬರುತ್ತೆ, ರಿಯರ್ ವೆಂಟ್ಸ್ AC ಇರುತ್ತೆ. ಇದು ಎಸ್ ಸರ್ 8 ಏರ್ ಬ್ಯಾಗ್ ಬರುವಂತ ಗಾಡಿ ಇದು. ಸೊ 8 ಏರ್ ಬ್ಯಾಗ್ ವೀಕ್ಷಕರೇ, ಇಲ್ಲಿ ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ಇನ್ಕ್ಲೂಡಿಂಗ್ ಸನ್ರೂಫ್ ಆಗಿರ್ಬೋದು, 8 ಏರ್ ಬ್ಯಾಗ್ಸ್ ಆಗಿರ್ಬೋದು, ರಿಯರ್ ವೆಂಟ್, AC ವೆಂಟ್ ಆಗಿರ್ಬೋದು, ಹಾಗೂ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ನಿಮ್ಗೆ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಸೀಟ್ ಆಗಿರ್ಬೋದು ಡ್ರೈವರ್ ಸೈಡ್. ಸೊ ಇಷ್ಟು ನಿಮ್ಗೆ ಫೆಸಿಲಿಟಿ ಇದೆ. ಸರ್ ಏನ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ? ಸರ್ ಇದು 15 lakhs ಕೋಟಿಂಗ್ ಇದ್ರದ್ದು, ಒಂದು 1475 ರೇಂಜ್ ಅಲ್ಲಿ ಮಾಡ್ಬೋದು, ನೆಗೋಷಿಯಬಲ್ ಎದುರುಗಡೆ ಬಂದಾಗ ಮಾಡೋಣ. ಓಕೆ, ಇದಾಗಿತ್ತು ವೀಕ್ಷಕರೇ. ನಿಮ್ಗೆ ಫೈನಲ್ಲಿ ಒಂದು ಕಾರ್ ತೋರಿಸ್ತಾ ಇದ್ದೇನೆ. ಅದು 50,000ಕ್ಕೆ ಯಾರು ಕಾರ್ ನೋಡ್ತಾ ಇದ್ರಿ ಆ ಕಾರನ್ನ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸರ್ ನಮ್ಮಲ್ಲಿ ಒಂದು ಯಾರು ಮಾಡಿಫೈಡ್ ಒಂದು 4x4 ಗಾಡಿ ನೋಡ್ತಾ ಇದಾರೆ ಅಂದ್ರೆ, ನಮ್ಮಲ್ಲಿ ಒಂದು ಫಾರ್ಚುನರ್ ಇದೆ, 2010 ಮಾಡಲ್ ಇದು, 4x4 ವೇರಿಯಂಟ್ ಇದು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇರುವಂತ ಗಾಡಿ, ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ, ಫುಲ್ಲಿ ಒಂಥರ ಮಾಡಿಫಿಕೇಶನ್ ಅಲ್ಲೇ ಭರಿತವಾಗಿರುವಂತ ಗಾಡಿ ಇದು. ನೀವು ನೋಡ್ಬೋದು ಗಾಡಿನ, ಮ್ಯಾಗ್ವಿಲ್ಸ್ ಆಗಿರ್ಬೋದು. ಸೊ ಏನೆಲ್ಲ ಫೀಚರ್ ಇದೆ ಸರ್ ಇದು? ಸರ್ ಇದರಲ್ಲಿ RPM ಮೀಟರ್ಸ್ ಇಂದ ಹಿಡಿದು ಒಂದು ಕಸ್ಟಮೈಸ್ ಮಾಡ್ಕೊಂಡಿರೋಂತ ಗಾಡಿ ಆಫ್ ರೈಡರ್ ಗೆ ಮಾಡ್ತಾರೆ ನಾವು ಕಸ್ಟಮರ್, ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಹೌದು ಸರ್, ಹೌದು. ಒಂಥರ ಮಾಡಿಫೈಡ್ ಗಾಡಿ ಇದ್ದಂಗೆ, ಮಾಡಿಫಿಕೇಶನ್ಸ್ ಇಷ್ಟಪಡುವಂತವ್ರಿಗೆ ಒಂದು ಒಳ್ಳೆ ಗಾಡಿ ಇದೆ. ಆಫ್ ರೋಡ್ ಹೋಗ್ಬೇಕು ಅಥವಾ ಕ್ರೇಜಿ ಆಗಿ ಒಂದು ಕಾರ್ ಕ್ರೇಜ್ ಇರೋರ್ಗೆ ಒಂದು ಅದ್ಭುತವಾದ ಗಾಡಿ ಅಂತಾನೆ ಹೇಳ್ಬೋದು. ಎಷ್ಟು ಜನ ಸೀಟ್ ಕೆಪಾಸಿಟಿ? 8 ಸೀಟ್. 8 ಸೀಟ್. ಮತ್ತೆ ಏರ್ ಬ್ಯಾಗ್ಸ್ ಬಗ್ಗೆ 2 ಬರುತ್ತೆ. 2 ಬರ್ತದೆ. ಓಕೆ, ಸೊ
ಸೊ ವೀಕ್ಷಕರೇ, ನೀವು ನೋಡಿದ್ರೆ ಫುಲ್ಲಿ ಮಾಡಿಫೈಡ್ ಒಂದು ಆಫ್ ರೋಡ್ ಕಮ್ಸ್ ಆನ್ ರೋಡ್ಗೂ ಕೂಡ ನೀವು ಯೂಸ್ ಮಾಡ್ಬೋದು. 8 ಜನ ಕೆಪಾಸಿಟಿ ಹೊಂದಿರತಕ್ಕಂತಹ ಒಂದು ನಿಮ್ಗೆ ಕಾರು ಬೇಕು ಅಂತ ಹೇಳಿದ್ರೆ ಸರ್, ಏನು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾ ಇದ್ದೀರಾ? ಸೊ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ, ಇದು ಈ ಲುಕ್ ಇದೆ. ಇದರ ಪ್ರೈಸ್ ಬಗ್ಗೆ ಹೇಳ್ತೀನಿ. ಏನ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾ ಇದ್ದಾರೆ ಸರ್? ಇದು 9 lakhs ಗೆ ಕೋಟಿಂಗ್ ಮಾಡ್ತಾ ಇರೋದು ನೆಗೋಷಿಯಬಲ್. 9 ಲಕ್ಷಕ್ಕೆ ನಿಮ್ಗೆ ಸಿಗ್ತಾ ಇದೆ. 10 ಮಾಡಲ್ ಫಾರ್ಚುನರ್ 4x4. ಸೊ ಇದಾಗಿತ್ತು ನಿಮ್ಗೆ ಈ ಕಾರಿನ ವಿಶೇಷತೆ. ಬನ್ನಿ, ತಡ ಮಾಡೋದು ಬೇಡ. ನಿಮ್ಗೆ 50,000ಕ್ಕೂ ಯಾರೆಲ್ಲ ಕಂಪ್ನಿಯಲ್ಲಿ ನೋಡ್ತಾ ಬಂದಿದ್ದೀರಾ ಅವ್ರಿಗೂ ಕೂಡ ಏನ್ ಮೋಸ ಮಾಡಲ್ಲ. ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ನಮ್ಗೆ ಕೇಳ್ತಾ ಇರೋದು ಒಂದೇ ಒಂದು ಸಬ್ಸ್ಕ್ರೈಬ್, ಒಂದೇ ಒಂದು ಲೈಕ್. 50,000ಕ್ಕೆ ಕಾರ್ ತೋರಿಸ್ತಾ ಇದ್ದೀನಿ ನಿಮ್ಗೆ. 2002 ಮಾಡಲ್ದು ವಿತ್ ಇನ್ಕ್ಲೂಡಿಂಗ್ FC ಮಾಡಿಸ್ಕೊಳ್ಬೇಕು, ರಿನ್ಯೂವಲ್ ಮಾಡಿಸ್ಕೊಳ್ಬೇಕಂದ್ರೆ 70,000 ಆಗುತ್ತೆ. ನಿಮ್ಗೆ 50,000 ಕೊಟ್ಟರೆ ನಿಮ್ಗೆ ಇಲ್ಲಿ ಕಾರ್ ಸಿಗ್ತಾ ಇದೆ. ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರಾದ್ರೂ ಫುಡ್ ಬಿಸ್ನೆಸ್ ಮಾಡೋದಾದ್ರೆ ಅಥವಾ ಲೋಕಲ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ನೋದಾದ್ರೆ ಅವರಿಗೆ ಕೂಡ ಒಂದು ಕಾರ್ ಬೇಕಾಗಿರುತ್ತೆ. ಈಗ 50,000ಕ್ಕೆ ಸೆಕೆಂಡ್ ಹ್ಯಾಂಡ್ ಬೈಕ್ ಕೂಡ ಬರೋದಿಲ್ಲ. ನಿಮ್ಗೆ ಕಾರ್ ನನ್ಗೆ ತೋರಿಸ್ತಾ ಇದ್ದೀನಿ. ಈ ಕಾರ್ ಬೇಕು 50,000ದಲ್ಲಿ ಅಂತ ಹೇಳಿದ್ರೆ ಬರೀ ನಿಮ್ಗೆ ಸಿಗೋದು ನೀಲಾದ್ರಿ ಕಾರ್ಸ್ ಅಲ್ಲಿ. ಇದು ಕೋಣನಕುಂಟೆ ಕ್ರಾಸ್ ಅಲ್ಲಿ ಇರುತ್ತೆ. ಸರ್, ನಮ್ಮಲ್ಲಿ ಇನ್ನೊಂದು CDR ಸೆಲೆಕ್ಟ್ ಒಂದಿದೆ, 2007 ಮಾಡಲ್ ಮಾಡಿಫೈಡ್ ವೆಹಿಕಲ್. ಇದು ಸೆಡಾನ್ ವೇರಿಯಂಟ್, FC ಇನ್ಶೂರೆನ್ಸ್ ಫ್ರೆಶ್ ಇರುವಂತ ಗಾಡಿ. ಇದರಲ್ಲಿ ಇದು 3rd ಓನರ್ ಗಾಡಿ. ಇದು ನೀವು ಆಲ್ಟ್ರೇಷನ್ಸ್ ನೋಡ್ಬೋದು ಈ ಗಾಡಿದು. ಇದ್ರದ್ದು 2007 ಮಾಡಲ್ ಸರ್. ಇದು FC ಇನ್ಶೂರೆನ್ಸ್ ರೀಸೆಂಟ್ ಆಗಿ ಆಗಿರುವಂತ ಗಾಡಿ. ಇನ್ನ 5 years ಆಲ್ಮೋಸ್ಟ್ FC ಇದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಲೆದರ್ ಸೀಟ್ ಕವರ್ಸ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಇದು ಗಾಡಿ ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ? ಇದ್ರದ್ದು ಪ್ರೈಸ್ ರೇಂಜ್ ಬಂದು 2,70,000 ನೆಗೋಷಿಯಬಲ್ ಸರ್. 2,70,000. ಸೊ 2,70,000ಕ್ಕೆ ನಿಮ್ಗೆ ಇನ್ನ 5 years FC ರನ್ನಿಂಗ್ ಇದೆ ಗಾಡಿ. ವೀಕ್ಷಕರೇ ನೋಡ್ತಾ ಇದ್ದೀರಾ, ತುಂಬಾ ಸ್ಪೋರ್ಟ್ಸಿ ಲುಕ್ ಅಲ್ಲಿ ಇದೆ. ಯಾರಾದ್ರೂ ಈ ತರ ಮಾಡೆಲ್ ಪರ್ಟಿಕ್ಯುಲರ್ ಆಗಿ ಕ್ರೇಜ್ ಇರೋರು, ಕಾರ್ ಕ್ರೇಜ್ ಇರೋರು ಇಲ್ಲಿ ತಗೋಬಹುದು ಅಂತ ಹೇಳ್ತಾ ನಿಮ್ಗೆ ಬೂಟ್ ಸ್ಪೇಸ್ ಕೂಡ ತೋರಿಸ್ತೀನಿ, ಅದನ್ನು ಕೂಡ ನೋಡ್ಬೋದು. ಹಾಗೂ ಕಾರ್ ಮಾತ್ರ ತುಂಬಾ ಚೆನ್ನಾಗಿದೆ. ನನ್ಗೆ ಒಂದು ಆಸೆ ಏನಂದ್ರೆ, ನಮ್ಮ ಮೂರ್ತಿ ಟಾಕ್ಸ್ ವೀಕ್ಷಕರು ತಗೊಂಡು ಈಗ ಎಂದಿನಂತೆ ಕಮೆಂಟ್ ಮಾಡ್ತಾ ಇದ್ದೀರಾ, ನಾನು ವಿಸಿಟ್ ಮಾಡಿದ್ದೆ, ನನ್ನ ಕಾರ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಎಷ್ಟೋ ಜನ. ಹಾಗೂ ಶೋರೂಮ್ ಅಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಸರ್ ನಿಮ್ಮ ವೀಕ್ಷಕರು ಬಂದಿದ್ರು ಅಂತ. ಸೊ ಇಲ್ಲಿ ನೀವು ಟ್ರೆಕ್ಕಿಂಗ್ ಹೋದ್ರು ಕೂಡ, ಅಥವಾ ನೀವು ಯಾವ್ದಾದ್ರು ವಿಡಿಯೋ ಮಾಡ್ಬೇಕು ಅಥವಾ ಶೂಟಿಂಗ್ ಮಾಡ್ಬೇಕು, ಫ್ರೆಂಡ್ಸ್ ಜೊತೆ ಜಾಲಿ ರೈಡ್ ಹೋಗ್ಬೇಕು ಅಂದ್ರೂ ಕೂಡ ಸ್ಪೋರ್ಟ್ಸಿ ಲುಕ್ ಜೊತೆ ಹಾಗೂ ಒಳಗಡೆ ಇಂಟೀರಿಯರ್ ತೋರಿಸಿದೆ, ತುಂಬಾ ಚೆನ್ನಾಗಿದೆ. ಇದೇ ತರ ಇಲ್ಲಿ ನೋಡ್ತಾ ಇದೆಯಾ, ಈ ತರ ಗಾಡಿಗಳು ನಮ್ಮ ವೀಕ್ಷಕರ ಸಿಗ್ಲಿ ಅನ್ನೋದೇ ನಮ್ಮ ಒಂದು ಆಸೆ. ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ನಮ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಗೆ ಬೆಂಬಲ ನೀಡಿ ಅಂತ ಹೇಳ್ತಾ, ಇದೇ ತರ ನಮ್ಗೆ ಸಪೋರ್ಟ್ ಮಾಡಿ. ಅಲ್ಲಿ ತನಕ ಬೇರೆ ವಿಡಿಯೋಗಳು ಕೂಡ, ನಮ್ಮ ವಿಡಿಯೋಗಳು, ಹಳೆ ವಿಡಿಯೋಗಳು ನೋಡಿ ನಮ್ಮ ಚಾನಲ್ ವಿಸಿಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. ಮೂರ್ತಿ ಟಾಕ್ಸ್. Bye.